ಇಲ್ಲ ಸರ್, ಸುಮ್ನೆ ಹಂಗೆ ಮಾತಾಡ್ಸೋಣ ಅಂತ ನಾನು ನಮ್ ಬ್ರದರ್ ಇದ್ದು ಲೈನ್ ಅಲ್ಲಿ. ಹ್ಮ್ ಇವಾಗ ನಾನು ಡ್ರೈವರು, ನಾನು ಹ್ಮ್ ಒಂದೆರಡು ಇನೋವಾ ಕ್ರಿಸ್ಟಾ ಇದೆ ನಮ್ದುನು. ಹ್ಮ್ ಈಗ ಕಂಪನಿಗಳು ಈ ತರ ನಮ್ಗೆ ಈ ಈ ತರ ಮಾಡಲ್ ಇದ್ರಲ್ಲಿ ನಮ್ನ ತೆಗಿತಾರಲ್ಲ, ಹ್ಮ್ ಇದಕ್ಕೆ ಏನ್ ಬೇರೆ ಏನಾದ್ರು ಒಂದು ಏನ್ ಸೊಲ್ಯೂಷನ್ ಇಲ್ವಾ ಸರ್? ನಿಮ್ದು ಯಾವ ಮಾಡಲ್ ಗಾಡಿ? ಸರ್ 23 ಮಾಡಲ್, 1.5 ವರ್ಷ ಆಗಿಲ್ಲ ಗಾಡಿ. ಹ್ಮ್ ಈಗ ನೋಡಿ ಒಂದೂವರೆ ವರ್ಷ 2 ವರ್ಷ ಆಗಂಗಿಲ್ಲ ಈಗ. ಎಲ್ಲ 25 ಮಾಡ್ಲೇಬೇಕು ಅಂತವ್ರೆ. ಕಂಪ್ನಿ ತೆಗಿಯಲ್ಲ, ಟ್ರಾವೆಲ್ಸ್ ಓನರ್ಗಳು ತೆಗಿತಾರೆ ಅಷ್ಟೇ. ಏನ್ ಈ ತರ ಮಾಡ್ಬಿಟ್ರೆ ಹೆಂಗ್ ಸರ್ ನಾವೆಲ್ಲ ಬದುಕೋದು? ಇನ್ನ ಅರ್ಧ ಲೋನ್ ಮುಗ್ದಿಲ್ಲ ಸರ್. ಸರ್ ಒಂದು ಸತ್ಯ ಹೇಳ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ಹೇಳಿ ಸರ್. ಈಗ ಒಬ್ಬ ವ್ಯಕ್ತಿ ಟ್ರಾವೆಲ್ಸ್ ನಡೆಸೋನು ಒಂದು ಕಂಪ್ನಿನ ಹಿಡ್ದಿರ್ತಾನೆ ಅಂದ್ರೆ, ಆ ಕಂಪ್ನಿ ಅವರು ಇವ್ರಿಗೆ ಏನ್ ವೆಂಡರ್ಶಿಪ್ ಕೊಡ್ತಾರೆ, ಆ ವೆಂಡರ್ಶಿಪ್ ತಗೊಂಡಂತವನು ಸ್ಟಾರ್ಟಿಂಗ್ ಅಲ್ಲಿ ಅಟ್ಯಾಚ್ ಗಾಡಿಗಳನ್ನ ಇವರು ತಗೊಳ್ತಾರೆ. ಅಟ್ಯಾಚ್ ಗಾಡಿಗಳು ತಗೊಂಡಾದ್ಮೇಲೆ ಏನ್ ಮಾಡ್ತಾರೆ, ಅವ್ರು ಸ್ವಲ್ಪ ಪಿಕಪ್ ಆಗೋವರೆಗೂ ಕೂಡ ಅಟ್ಯಾಚ್ ಗಾಡಿಗಳಿಗೆ ಡ್ಯೂಟಿಗಳು ಕೊಟ್ಕೊಂಡು ಅಟ್ಯಾಚ್ ಗಾಡಿಯಿಂದ ಏನ್ ಕಮಿಷನ್ ತಗೊಳ್ಬೇಕು ಎಲ್ಲ ತಗೊಳ್ತಿರ್ತಾರೆ. ಒಂದು ಗಾಡಿಯಿಂದ ಎಷ್ಟು ವರಮಾನ ಬರ್ತಾ ಇದೆ ಅಂತ ನೀಟಾಗಿ ಕ್ಯಾಲ್ಕುಲೇಷನ್ ಆದ್ಮೇಲೆ ಅವ್ರ ಏನ್ ಮಾಡ್ತಾರೆ, ಬಲ್ಕ್ ಆಗಿ DCO ಸ್ಕೀಮ್ ಗಾಡಿಗಳನ್ನ ಮೂವ್ಮೆಂಟ್ ಮಾಡಿಸ್ತಾರೆ. ಒಂದು ಓನರ್ ಕಮ್ ಡ್ರೈವರ್ಸ್ ಗಳು ಏನ್ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿರ್ತಾರೆ ಅವ್ರಗಳನ್ನ ಸಂಪೂರ್ಣವಾಗಿ ತೆಗೆದಾಕಿ ಇವರ DCO ಸ್ಕೀಮ್ ಗಾಡಿಗಳನ್ನ ಹಾಕೊಂಡು ಡ್ರೈವರ್ಸ್ ಗಳಿಗೆ ನೀವು 1 ಲಕ್ಷ ಕೊಡಿ, 50,000 ಕೊಡಿ, 1.5 ಲಕ್ಷ ಕೊಡಿ ಅನ್ಕೊಂಡು ಅವ್ರ ಡೌನ್ ಪೇಮೆಂಟ್ ಅಮೌಂಟ್ ಇಸ್ಕೊಂಡು ಇವ್ರ ಕಂಪ್ನಿ ಮೇಂಟೆನೆನ್ಸ್ ಗೆ ಇವ್ರದೇ ಸ್ವಂತ ವೆಹಿಕಲ್ ಗಳನ್ನ ಪ್ರೋಸೆಸ್ ಮಾಡ್ಕೊಂಡು ಅದ್ರಲ್ಲಿ ಏನ್ ಲಾಭ ಸಿಗುತ್ತೆ, ನಾವು DCO ಸ್ಕೀಮ್ ಅಲ್ಲಿ ಕೊಟ್ರೆ ಏನ್ ಲಾಭ ಸಿಗುತ್ತೆ, ಎಲ್ಲಾ ಟೋಟಲ್ ಕ್ಯಾಲ್ಕುಲೇಷನ್ ಹಾಕಿ ಒಂದ್ ಕಡೆ 10,000 ಸಿಗುತ್ತೋ, 15,000 ಸಿಗುತ್ತೋ, 20,000 ಸಿಗುತ್ತೋ, ಇದ್ರ ಅಂದಾಜ್ ಮೇಲೆ ಇಷ್ಟು ಲಾಭ ಸಿಗ್ತದೆ ಅಂದ್ಮೇಲೆ ನಮ್ಗೆ ಇವ್ನ್ ಯಾಕೆ ಬೇಕು ಅನ್ಕೊಂಡು ಬೆಳೆಯೋವರೆಗೂ ಮಾತ್ರ ನಿಮ್ಮನ್ನ ಇಟ್ಕೊಂಡು ಅದಾದ್ಮೇಲೆ ಏನೋ ಒಂದ್ ರೀಸನ್ ಗಳು ಹೇಳಿ 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 ಕಿತ್ತು ಬಿಸಾಕ್ತಾ ಇರ್ತಾರೆ. ಇದು ಕಾಮನ್, ಇದು ಏನು ಮಾಡಕ್ ಬರಲ್ಲ. ಕೊನೆನೇ ಇಲ್ಲ ಅಂತೀರಾ? ಇಲ್ಲ, ಇದು ಕೊನೆ ಅನ್ನೋದು ಒಂದೇ ನನ್ ಪ್ರಕಾರ. ಈಗ ನೋಡಿ ಸರ್, ಬೆಂಗಳೂರಿನಲ್ಲಿ ವೈಟ್ ಬೋರ್ಡ್ ದಂಧೆ ನಡೀತಾ ಇದೆ. ಅಂದ್ರೆ ಟೂರಿಸ್ಟ್ ಲೈನ್ ಅಲ್ಲಿ ವೈಟ್ ಬೋರ್ಡ್ ದಂಧೆ ನಡೀತಾ ಇದೆ. ಯಾಕೆ ವೈಟ್ ಬೋರ್ಡ್ ದಂಧೆ ನಡೀತಾ ಇದೆ ಅಂದ್ರೆ, ಪ್ಯಾಸೆಂಜರ್ಸ್ ಪ್ರಯಾಣಿಕರುಗಳಿಗೆ ವೈಟ್ ಬೋರ್ಡ್ ಯೆಲ್ಲೋ ಬೋರ್ಡ್ ಬಗ್ಗೆ ಅರಿವಿಲ್ದೆ ಇರೋದು ಒಂದು, ಅದ್ರ ಜೊತೆಗೆ ರಿಕ್ವೈರ್ಮೆಂಟ್ ಅವ್ರಿಗೆ ತಕ್ಕನಂತೆ ಸಿಗ್ತಾ ಇಲ್ಲ ಎಲ್ಲೂನು. ಈ ಓಲಾ ಊಬರ್ ಎಲ್ಲ ಬಂದ್ಬಿಟ್ಟು ನಾವುಗಳೇ ಸ್ಟೇಷನ್ ಗಾಡಿಗಳು ಕೊಡ್ತೀವಿ ಅಂತ ರೇಟ್ ಸಿಕ್ಕಾಪಟ್ಟೆ ಕೊಡೋದು, ಆಮೇಲೆ ರೇಟ್ ಕಮ್ಮಿ ಕೊಟ್ರೆ ಕ್ಯಾಬ್ ಡ್ರೈವರ್ಗಳು ಹೋಗದೆ ಇರೋದು, ಇದು ಎಲ್ಲೋ ಒಂದ್ ಕಡೆ ಅವ್ರಗಳಿಗೆ ಕ್ಯಾಬ್ಗಳು ಸಿಗದೆ ಇರೋದು, ರೇಟ್ ಜಾಸ್ತಿ ಕೊಡೋದು, ಇದರಿಂದ ಬೇಸರ ಆಗ್ಬಿಟ್ಟು ಏನಾಗ್ಬಿಟ್ಟಿದೆ, ಎಲ್ಲ ವೈಟ್ ಬೋರ್ಡ್ಗಳ ಕಡೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಜನನು. ಇಲ್ಲಿ ಒಂದು ಅಲ್ಟಿಮೇಟ್ ಒಂದೇ ಸರ್, ಸಮಸ್ಯೆಗಳಿಗೆಲ್ಲ ಮೂಲ ಪರಿಹಾರ ಅಂದ್ರೆ, ಈಗ ನೋಡಿ ನಿಮ್ಮ ಕ್ರಿಸ್ಟಾ ಗಾಡಿಗಳು, ನಿಮ್ಮ ಕ್ರಿಸ್ಟಾ ಗಾಡಿಗಳಿಗೆ ಮೀಟರ್ ಹಾಕೊಂಡು ಡ್ಯೂಟಿ ಮಾಡ್ತೀನಿ ಅಂದ್ರೆ ನಿಮ್ ಗಾಡಿಗೆ ಬಂದು 32 ರೂಪಾಯಿನೋ ಪರ್ ಕಿಲೋಮೀಟರ್ ಇದೆ. ಯಾವ್ದ್ರಲ್ಲಿ ಮೀಟರ್ ಹಾಕೊಂಡು ಸಿಟಿ ಟ್ಯಾಕ್ಸಿ ಟೈಪ್ ಅಲ್ಲಿ ಓಡಿಸ್ತೀವಿ ಅಂದ್ರೆ ಕ್ರಿಸ್ಟಾ ಗಾಡಿಗಳಿಗೆ. ಇನ್ನು ಅದಕ್ಕಿಂತ ಲೋ ಗಾಡಿಗಳು, ಈ ಯಾವ್ದು ಎರಿಟಿಗಾ, ಎಂಜಾಯ್, ಆಮೇಲೆ ಲಾಡ್ಜಿ, ಆಮೇಲೆ ಝೈಲೋ, ಇವೆಲ್ಲ ಬಂದು 28 ರೂಪಾಯಿ ಬರ್ತಾವ ಕಿಲೋಮೀಟರ್. ಸೆಡನ್ ಬಂದು 24 ರೂಪಾಯಿ ಬರ್ತದೆ, ಮಿನಿ ಬಂದು 18-19 ಏನೋ ಬರ್ತದೆ. ಈ ರೀತಿಯಲ್ಲಿ ರೇಟ್ ಗಳನ್ನ ಸಿಟಿ ಲೆವೆಲ್ ಅಲ್ಲಿ ಕೊಟ್ಟಿದ್ದಾರೆ ಅಂದಾಗ ನಾವು ಮೀಟರ್ ಗಳನ್ನ ಅಳವಡಿಸ್ಕೊಂಡ್ರೆ, ಒಂದು ಏನು ಅಂದ್ರೆ ಸಿಟಿ ಒಳಗಡೆ ಸಿಗುವಂತ ಕಸ್ಟಮರ್ ಗಳೇ ಆಲ್ಮೋಸ್ಟ್ ಔಟ್ ಸ್ಟೇಷನ್ ಗಳಿಗೂ ಕೂಡ ನಿಮ್ಗೆ ಡೈರೆಕ್ಟ್ ಆಗ್ತಾರೆ. ಇವಾಗ ನಮ್ದು ಪ್ರಯೋಗ ನಡೀತಿರೋದೇ ಅದು ಹಂತವಾಗಿ ನಿಜಾನಕ್ ಸಕ್ಸಸ್ ಆಗ್ತಾ ಇದೆ. ಇಲ್ಲಿ ಏನು ಅಂದ್ರೆ, ಅವ್ನ್ ಯಾರು ಸರ್ವಿಸ್ ಕೊಟ್ಟಿರ್ತಾನೆ ಪ್ರಯಾಣಿಕರುಗಳಿಗೆ, ಅವನ ಸರ್ವಿಸ್ ಮೇಲೆ ಅವನಿಗೆ ಬುಕಿಂಗ್ ಗಳು ಸಿಗುವಂತ ರೀತಿಲಿ ಆಗ್ತಾ ಇದೆ. ನೀವೇನು ಅಂದ್ರಲ್ಲ ಏನು ಮಾಡಕ್ ಆಗಲ್ವಾ ಸರ್ ಅಂತ, ಈ ಒಂದು ವ್ಯವಸ್ಥೆನ ಬದಲಾವಣೆ ತರಬೇಕು ಅಂದ್ರೆ ಫಸ್ಟ್ ಯೆಲ್ಲೋ ಬೋರ್ಡ್ ಕ್ಯಾಬ್ ಡ್ರೈವರ್ಸ್ ಗಳು ಮೀಟರ್ ಗಳನ್ನ ಅಳವಡಿಸ್ಕೊಂಡ್ಬಿಡ್ಬೇಕು. ಮೀಟರ್ ಗಳನ್ನ ಅಳವಡಿಸ್ಕೊಂಡ್ ಕೂತ್ಕೊಂಡ್ರು ಅಂದ್ರೆ ಈ ತಾನಾಗಿ ವ್ಯವಸ್ಥೆಗಳು ಎಲ್ಲವನ್ನು ಕೂಡ ಬದಲಾವಣೆ ತರಬಹುದು ಸರ್. ಕ್ಯಾಬ್ ಡ್ರೈವರ್ಸ್ ಗಳಿಗೆ ಉಳಿವಿನ ಕಾಲ ಅಂದ್ರೆ ಅವ್ರ ಗಾಡಿಗೆ ತಕ್ಕನಾಗಿರುವಂತ ರೇಟ್ ನ ಮೀಟರ್ ಮುಖಾಂತರ ತಗೊಳ್ಳದೆ, ಇದ್ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಸರ್. ನೋಡಿ, ಅವನ ಬಾಂಬೆ ಲಾಜಿಸ್ಟಿಕ್ ಅಂತ ಬಂದ, ಎಲ್ಲಾ ಕಡೆ ಕಾಲಿಟ್ಟ, ಎಲ್ಲಾ ಕಡೆ ಈಗ ನೋಡಿ 800 ರೂಪಾಯಿ ಟ್ರಿಪ್ ಸೀಟ್ ಕೊಡೋ ಜಾಗದಲ್ಲಿ 24 ಮಾಡಲ್ ಕೇಳ್ತಾನೆ. 24 ಮಾಡಲ್ ಇರ್ಬೇಕು, ಅದು 20,000 ಓಡಿರ್ಬೇಕು.
ಈ ತರ ಎಲ್ಲ ಮಾಡಿದ್ರೆ ಸರ್, ಪಾಪ ನಿಮ್ಮ ಇನ್ನೊಂದು ನಮ್ಮಂತ ಕ್ಲಿಷ್ಟ ಗಾಡಿಗಳಿಗೆ ಏನ್ ಸಮಸ್ಯೆ ಆಗಿದೆ ಅಂದ್ರೆ, ಕೆಲವರು ಹ್ಮ್ ಇಂಡಕ್ಷನ್ ಗಳಲ್ಲಿ 50,000 ಕೊಡೋ ಇಂಡಕ್ಷನ್ ಮಾಡಿಸ್ಕೊಂತೀವಿ ಅಂತ ಈ ತರ ದುಡ್ಡುಗಳು ಪೀಕಿರೋರು ತುಂಬಾ ಜನ ಇದ್ದಾರೆ. ಭಯಂಕರ ದಂಧೆ ಆಗೋಗಿದೆ. ಹ್ಮ್ ದಂಧೆ ಅಂದ್ರೆ ಅದು ಹೇಳ್ಬಾರ್ದು ಅಂತ ಸರ್, ಇನ್ನ ದಂಧೆ ಒಂದು ಆಗೋಗಿದೆ. ನೀವುಗಳು ಏನ್ ಗೊತ್ತಾ, ನಮ್ಗೆ ಇದ್ ಬಿಟ್ರೆ ಬೇರೆ ದಾರಿನೇ ಇಲ್ವೇನೋ ಅನ್ನೋ ಒಂದ್ ಮನಸ್ಥಿತಿಯಿಂದ ಫಸ್ಟ್ ನೀವುಗಳು ಆಚೆ ಬರ್ಬೇಕು. ಯಾಕೆಂದ್ರೆ ನೀವು ಅದರಿಂದ ಬರ್ತಾ ಇಲ್ಲ. ನೀವ್ ಯಾಕೆ ಬರ್ತಾ ಇಲ್ಲ ಅಂದ್ರೆ, ನಾವ್ ಇದಕ್ ಬಂಡವಾಳ ಹ್ಮ್ ಹಾಕ್ಬಿಟ್ಟಿದೀವಿ, ತಿಂಗಳಿಗೆ ಇಷ್ಟು ಕಟ್ಲೇಬೇಕು, ನಮ್ಗೆ ಕಂಪ್ನಿನೇ ಬೇಕು ಅನ್ಕೊಂಡು ನೀವೆಲ್ಲಾ ಕಂಪ್ನಿಗಳ ಕಡೆ ಮಖ ಮಾಡಿದೀರಾ. ಆದ್ರೆ ಅಲ್ಲೆಲ್ಲ ಜೀವನ ಇರೋದು. ನಿಮ್ ಗಾಡಿ ನೀವು ಮೀಟರ್ ಹಾಕೊಂಡು ಎಲ್ಲರೂ ಈ ಕಡೆ ಅಡಿಟ್ ಆಗ್ರಿ, ಕಂಪ್ನಿ ಅವ್ರುಗಳೇ ನಿಮ್ ಗಾಡಿನ ಮೀಟರ್ ಕರ್ಸ್ಕೊಂಡು ಸರ್ವಿಸ್ ಕೊಡಿಸ್ಕೊಂತಾರೆ. ಎಲ್ಲಾ ಟ್ರಾವೆಲ್ಸ್ ಉದುರೋಯ್ತದೆ ಸರ್. ಓನರ್ ಕಮ್ ಡ್ರೈವರ್ಗಳೇ ಉಳ್ಕೊಳ್ಳೋದು. ಆ ಕೆಲಸ ಆಗ್ತದೆ. ಅದನ್ನ ಮಾಡ್ಬೇಕು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಎಲ್ಲಾ ಕೈ ಜೋಡಿಸ್ಬೇಕು. ಅದು ಜೋಡ್ಸಕ್ ಯಾರು ನಮ್ಮವ್ರು ರೆಡಿ ಇಲ್ಲ. ಅಂದ್ರೆ ಅವ್ರಿಗೆ ಆ ಒಂದು ಕಾನ್ಫಿಡೆಂಟ್, ಆ ಧೈರ್ಯ ಬರ್ತಾ ಇಲ್ಲ ಅವ್ರಿಗೆ. ಹ್ಮ್ ಹ್ಮ್ ಅದು ಬಂತು ಅಂದ್ರೆ ಎಲ್ಲಾ ಅವರೇ ಕಾಲ್ ಸೆಂಟರ್ ಅವ್ರೇನೆ, ಸರ್ ಮೀಟರ್ ಕರ್ಕೊಂಡ್ ಬಂದ್ಬಿಡಿ ಸರ್ ಅಂತಾರೆ. ಆ ಪರಿಸ್ಥಿತಿ ಬರ್ತದೆ. ಆ ಪರಿಸ್ಥಿತಿ ಬರೋದ್ರಿಂದ ನಾವೆಲ್ಲ ಉಳ್ಳೋಗಿರ್ತೀವಲ್ಲ ಸರ್. ಸರ್, ಈ ತಪ್ಪು ನೋಡಿ ಸರ್, ಯಾವತ್ತೇ ಆಗ್ಲಿ ಹೇಳ್ತೀನಿ ಕೇಳಿ. ಇವತ್ತು ನೋಡಿ, ನಾವ್ ಈ ಮೀಟರ್ ಕಾನ್ಸೆಪ್ಟ್ ಅಂತ ತೆಗ್ದಾಗ, ನಾನು ಈ ವಿಚಾರದಲ್ಲಿ ಧ್ವನಿ ಎತ್ಕೊಂಡು ನಿಂತ್ಕೊಂಡಾಗ, ಈಗ ಪ್ರೆಸೆಂಟ್ ಇಲ್ಲಿವರೆಗೂ ಒಂದು 120-130 ಗಾಡಿಗಳಿಗೆ ಮೀಟರ್ ಹಾಕ್ಸಿದೀವಿ. ಈ ವಿಚಾರನ ಸತ್ಯ ಅರ್ಥ ಮಾಡ್ಕೊಂಡು ಪ್ರತಿಯೊಬ್ಬ ಡ್ರೈವರ್ಗಳು ಫಾಸ್ಟ್ ರಿಯಾಕ್ಷನ್ ಮಾಡಿದ್ರು ಅಂದ್ರೆ, ಅಲ್ಲಿ ಉಳ್ಳೋಗೋದೇನಿಲ್ಲ, 1-2 ತಿಂಗಳಲ್ಲಿ ರಿಕವರಿನೇ ಆಗೋಗ್ಬಿಡ್ತೀವಿ. ಫಾಸ್ಟ್ ರಿಯಾಕ್ಷನ್ ಆಗ್ಬೇಕು. ಇಲ್ಲಿ ಯಾವ್ದು ಇದೇನು ಸ್ಲೋ ಮೂವ್ಮೆಂಟ್ ನಡೀತಿರೋ ಅಂತದಲ್ಲ. ಫಾಸ್ಟ್ ರಿಯಾಕ್ಷನ್ ಯಾರು ಕೈ ಜೋಡಿಸ್ತಾ ಇಲ್ಲ ಅಷ್ಟೇ. ಹಂಗಾಗಿ ನಿಮ್ಗಳಿಗೆ ಹಂಗ ಅನ್ನಿಸ್ತಾ ಇದೆ. ಬರ್ಬೇಕು. ಎಷ್ಟ್ ಜನ ಹಾಕ್ಸ್ಕೊಂಡವ್ರೆ ಸರ್, ಝೈಲೋ ಗಾಡಿ ಅವ್ರು ಮೀಟರ್ ಹಾಕ್ಸ್ಕೊಂಡವ್ರೆ, ಒಳ್ಳೆ ಅರ್ನಿಂಗ್ ಮಾಡ್ತಾವ್ರೆ. ನನ್ಗೇನು ಬೇಡ, ಒಂದ್ 5 ಕ್ರಿಸ್ಟಾದವ್ರು ಮೀಟರ್ ಹಾಕ್ಸ್ಕೊಳ್ಳಿ, ಅದೇ ಕ್ರಿಸ್ಟಾದವ್ರನ್ನ ಇಟ್ಕೊಂಡು ಲೈವ್ಗಳು ಮಾಡಿಸ್ತೀನಿ ಸರ್. ಖಂಡಿತ ಆಗ್ತದೆ, ಸಕ್ಸಸ್ ಆಗ್ತದೆ. ಪ್ರಯತ್ನ ಪಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕೆ ಅಂದ್ರೆ, ಇವತ್ತೇನಾದ್ರು ಆಗ್ಲಿಲ್ಲ ಅಂದ್ರೆ ನನ್ ಕಮಿಟ್ಮೆಂಟ್ ಹೆಂಗಪ್ಪ, ತಿಂಗಳಿಗೆ ಇಷ್ಟು ಕಟ್ಬೇಕಲ್ಲಪ್ಪ. ಪ್ರಯತ್ನದ ಮುಂದೆ ಯಾವ್ದು ಇಲ್ಲ ಸರ್. ಪ್ರಯತ್ನ ಪಡ್ಬೇಕು. ಅದೇನಾಗಿದೆ ಅಂದ್ರೆ, ಕಮ್ಮಿ ಕಮಿಟ್ಮೆಂಟ್ ಆಗಿದ್ರೆ ಏನೋ ಅನ್ಬೋದಿತ್ತು. ನಿಮಗೆ ಗೊತ್ತಿರೋ ಹಂಗೇನೆ 50,000 60,000 EMI ಇವಾಗ ತಗೋತಾ ಇರೋ ಗಾಡಿಗೆಲ್ಲ. ಅದಕ್ಕೆ ಒಂದ್ ತಿಂಗಳು ಬ್ಯಾಕಪ್ ಆಗ್ಬಿಟ್ರೆ ಇನ್ ಹೆಂಗೆ ಅದನ್ನ ನಾವ್ ಮತ್ತೆ ಹಿಂತಿರುಗಿ ನೋಡಕ್ಕೆ ಆಗಲ್ಲ, ಹಂಗಾಗ್ಬಿಡುತ್ತೆ. ನಾನು ಆ ಉದ್ದೇಶಕ್ಕೇನೆ ಈ ಮೀಟರ್ ವಿಚಾರದಲ್ಲಿ ಅಷ್ಟು ನಿಖರವಾಗಿ ಹೇಳ್ತಾ ಇದೀವಿ. ಇದು ದೊಡ್ಡ ಮಟ್ಟದಲ್ಲಿ ಕೈ ಜೋಡಿಸ್ಕೊಂತ ಹೋದ್ರೆ ನಿಮ್ ರಿಕವರ್ಮೆಂಟ್ ಹೋಗ್ಬಿಡುತ್ತೆ ಸರ್. ಒಂದ್ ತಿಂಗಳಿಗೆಲ್ಲ ಏನು ಅಲ್ಲ. 100% ನಿಮ್ ಕಾನ್ಸೆಪ್ಟ್ ಕರೆಕ್ಟ್ ಆಗಿದೆ. ಬಟ್ ಅದೇ ನಮ್ಮ ಒಂದ್ ಇದೇನಾಗಿದೆ ಅಂದ್ರೆ, ಮುಂದೆ ಬರಕ್ಕೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಯಾವ್ದು ಇರಲ್ಲ. ಯಾವ್ದಾರ ಬ್ಯಾಕಪ್ ಯಾವ್ದಾರ ಒಂದ್ ಇದ್ರೆ ಏನಾರು ಮಾಡ್ಬೋದು. ಆಯ್ತು ಸರ್, ಇವಾಗ ಆಯ್ತು. ಇವಾಗ ನೀವು ಮುಂದೆ ಬರಕ್ ಬ್ಯಾಕ್ಗ್ರಾಪ್ ಇಲ್ಲ, ಅದು ಇದು ಏನ್ 1000 ಹೇಳ್ಕೊಳ್ಳಿ, ಆಯ್ತು. ಈಗ ನೀವು ಉದ್ಧಾರ ಆಗಕ್ಕಾದ್ರೂ ಅಲ್ಲಿ ಅವಕಾಶ ಸಿಗ್ತಾ ಇದೆಯಾ? ಸಿಗ್ತಾ ಇಲ್ಲ ಅಂದಾಗ ನಾವ್ ಅಲ್ಲಿ ಪ್ರಯತ್ನ ಪಡೋದ್ ಬಿಟ್ಟು, ಎಲ್ಲಿ ಪ್ರಯತ್ನದ ಎಫೆಕ್ಟ್ ಹಾಕ್ಬೇಕು ಅಲ್ಲಿ ಹಾಕ್ಲೇಬೇಕು. ಇವಾಗ ಅಲ್ಲಿ ಸಿಗಲ್ಲ, ಅಲ್ಲಿ ನಮ್ಗೇನೋ ಆಗ್ತಾ ಇದೆ ಅಂದಾಗ ಅಲ್ಲೂ ಕೂಡ ನಿಮ್ಗೆ ಕಮಿಟ್ಮೆಂಟ್ ವರೆ ಜಾಸ್ತಿ ಆಗಕ್ಕೆ ನಿಂತ್ಕೊಳ್ಳುತ್ತಲ್ಲ. 100% ಅದು. ಬಟ್ ಏನಂದ್ರೆ ಇಲ್ಲಿ ಯಾವ್ದೋ ಒಂದ್ ಮಾಡಿದ್ರೆ ಬರುತ್ತೆ, ಒಂದ್ ಬಿಲ್ ಬರುತ್ತೆ, ಒಂದ್ ಲೋನ್ ಆಗುತ್ತೆ ಅಂತ ನಾವು ಒಂದ್ ಕಮಿಟ್ಮೆಂಟ್ ಅಮೌಂಟ್ ಬರುತ್ತಲ್ಲ, ಲಂಸಮ್ ಅಮೌಂಟ್ ಅಂತ ಈ ಕಂಪ್ನಿ ಅಂತ ಹೇಳ್ಕೊಂಡು ನೀವ್ ಹೇಳೋ ತರ ತುಂಬಾ. ಸರ್, ಈಗ ನೋಡಿ ಸರ್, ಚಿನ್ನು ಚೂರಿ ಅಂತ ಯಾರು ಕತ್ಕುಯ್ಕೊಳ್ಳಲ್ಲ, ಸರಿನಾ ಸರ್? ನಾವುಗಳು ಮಾಡ್ಕೊಂತಿರೋದೇ ಅಷ್ಟು. ಈ ಒಂದ್ ಪೇಮೆಂಟ್ ಬರ್ತದೆ, ಇಲ್ಲಿ ಹಿಂಗೆಲ್ಲ ಬರ್ತದೆ, ಈ ತರ ನಾವ್ ಅದನ್ನ ಚಿನ್ನು ಚೂರಿ ಅನ್ನೋ ರೀತಿಲಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಅಡಿಟ್ ಆಗ್ಬಿಟ್ಟಿದೀವಿ ಅಷ್ಟೇ. ಚೂರಿನಲ್ಲಿ ಕುಯ್ಕೊಳ್ಳೋ ತರ ರಕ್ತ ಬರತ್ತಾರಲ್ಲ, ಇನ್ನ ಅದಕ್ಕಿನ್ನ ಕ್ರೂರವಾಗಿ ಕುಯ್ಕೋತಾ ಇದೀವಿ. ಹಂಗಿದ್ಮೇಲೆ ಎಲ್ಲ ಪ್ರಯತ್ನ ಪಡ್ಬೇಕು ಸರ್. ಪ್ರಯತ್ನದ ಮುಂದೆ ಯಾವ್ದು ಇಲ್ಲ ಸರ್. ಈಗ ನಾನೊಬ್ಬ ಚಪ್ಪಾಳೆ ಹೊಡಿಯೋದ್ರಿಂದ ಜಾಸ್ತಿ ಸೌಂಡ್ ಬರಲ್ಲ. ಎಲ್ರು ಕೈ ಜೋಡಿಸಿ ಚಪ್ಪಾಳೆ ಹೊಡೆದಾಗ್ಲೇ ಸೌಂಡ್ ಬರೋದು. ಆ ಅಲೆ ಜನಕ್ಕೆ ರೀಚ್ ಆಗುವಂತ ರೀತಿಲಿ ಆಗ್ಬೇಕು ಅಂದ್ರೆ ಎಲ್ರು ಕೈ ಜೋಡಿಸ್ಲೇಬೇಕು. ಬೇಜಾರಾಗ್ಬಿಟ್ಟಿದೆ ಸರ್, ಒಂದ್ ಹೇಳ್ತೀನಿ ನೋಡಿ ಸರ್, ಸಮಸ್ಯೆ ಅಂದಾಗ ಪರಿಹಾರ ಅನ್ನೋದು ಭಗವಂತ ಇಟ್ಟಿರ್ತಾನೆ. ಪರಿಹಾರದ ದಾರಿಲಿ ನಾವು ಹೋಗ್ಬೇಕು. ಆ ಪರಿಹಾರದ ದಾರಿ ಕಣ್ಮುಂದೆ ಕಾಣಿಸ್ತಿದ್ರು ಕೂಡ ಆ ದಾರಿಲಿ ಹೋಗದೆ ನಾವ್ ಹಿಂದೇಟ್ ಹಾಕೊಂಡ್ ನಿಂತ್ಕೊಂಡ್ರೆ ಭಗವಂತನು ಏನು ಮಾಡಕ್ಕಾಗಲ್ಲ. ನಮ್ ಫೇಲ್ಯೂರ್ನ ನಾವೇ ಅನುಭವಿಸ್ಬೇಕಾಗತ್ತೆ ಅಷ್ಟೇ. ಪ್ರಯತ್ನ ಪಟ್ಟು ನೋಡಿ. ನಾನು ಅಷ್ಟೇ ಹೇಳೋದು ನೋಡಿ ಸರ್, ನನ್ಗೆ ಇವಾಗ ಕಸ್ಟಮರ್ ಆಪ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ.
ಆ ಕಸ್ಟಮರ್ ಆಪ್ ಬರೋಷ್ಟರಲ್ಲಿ ಮಿನಿ ಸೆಡನ್ SUV ಅನ್ಕೊಂಡು ಒಂದ್ 500 ಗಾಡಿ ಬೆಂಗಳೂರು ಸಿಟಿಲಿ ಮೀಟರ್ ಹಾಕ್ಸ್ಕೊಂಡ್ ರೆಡಿ ಇದ್ಬಿಟ್ರಂತೂ ತಾನಾಗೆ ಬದಲಾವಣೆ ಆಗ್ಬಿಡುತ್ತೆ. ಆ ಪ್ರಯತ್ನ ನಮ್ದಾಗಿದೆ ಅಷ್ಟೇ, ಇನ್ನೇನು ಅಲ್ಲ. ಆ ಪ್ರಯತ್ನಕ್ಕೆ ಡ್ರೈವರ್ಗಳು ಕೈ ಜೋಡಿಸ್ಬೇಕಿಲ್ಲಿ. ಅದನ್ನ ನಾವು ಪ್ರತಿದಿನ ಅದ್ರ ಪ್ರಯತ್ನದಲ್ಲೇ ಸಾಕ್ತಾ ಇದೀವಿ. ನನ್ನ ಪ್ರಕಾರ ಅಲ್ಲಿ ಆಗ್ತಿಲ್ಲ, ಸಮಸ್ಯೆಲೆ ಇನ್ನೂ ಜಾಸ್ತಿ ಆಗ್ತಾ ಇದೆ, ನಮ್ಮನ್ನ ಅಲ್ಲಿಂದನೇ ಬುಡ್ ಸಮೇತ ಕಿತ್ತಾಕ್ತಾ ಇದಾರೆ ಅಂದಾಗ ಈ ಪ್ರಯತ್ನದಾಗ ನೀವ್ ಇನ್ವಾಲ್ವ್ ಆಗ್ಲೇಬೇಕು. ಇಲ್ಲ ಅಂದ್ರೆ ನಿಮ್ ಬೇರೆ ಆಪ್ಷನ್ ನಿಮ್ಗೂ ಇಲ್ಲ. ಪ್ರಯತ್ನದಾಗ ಟ್ರೈ ಮಾಡಿ ನೋಡಿ ಅಷ್ಟೇ. ನಾನು ಅಷ್ಟು ಬಿಟ್ರೆ ಇನ್ನೇನು ನಿಮ್ಗೆ ನಾನು ಆಗಲ್ಲ ಅಂತ ಹೇಳಕ್ ಆಗಲ್ಲ ಸರ್. ಆಗದೆ ಇರೋ ಪ್ರಪಂಚದಲ್ಲಿ ಯಾವ್ದೂ ಇಲ್ಲ. ನಮ್ಮ ಪ್ರಯತ್ನ, ಒಗ್ಗಟ್ಟು, ಇದೆರಡೇ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಅದನ್ನ ಮಾಡೋದಕ್ಕೆ ನಿಮ್ಮ ಕಮಿಟ್ಮೆಂಟ್ಗಳು ನಿಮ್ಗೆ ಹೊರೆ ಅಂತ ಅನ್ಸಿದ್ರೆ ಅದರಿಂದ ಹೊರೆಯಿಂದ ಆಚೆ ಬರೋದಕ್ಕೆ ಪ್ರಯತ್ನ ಪಡ್ಬೇಕೆ ಹೊರತು, ಇಲ್ಲ ಇದು ಹೊರೆ ಅನ್ಸುತ್ತೆ ಅಂತ ನೀವು ಅಲ್ಲೇ ಇದ್ರೆ ಅಲ್ಲಿ ಇನ್ನಷ್ಟು ಕೂಡ ನಿಮ್ಮ ಇನ್ನೂ ತೊಂದರೆಗೆ ಸಿಲುಕಂತಾನೆ ಇರ್ತೀರ. ಡ್ರೈವರ್ ಸಂಬಳ ಕುಟ್ಕೊಂಡಾಗ ಸರ್ ನೀವು ನಂಬಿ ಬಿಟ್ರೆ ಬಿಡಿ, ನಾನು ಸುಳ್ಳು ಹೇಳ್ತಿಲ್ಲ. ಇವತ್ತಿರೋ ಬೆಂಗಳೂರು ಸಿಟಿಗೆ ನಾವು ಡ್ರೈವರ್ನ ಇಟ್ಟು ಗಾಡಿ ಮೇಂಟೈನ್ ಮಾಡಕ್ ಖಂಡಿತ ಸಾಧ್ಯ ಇಲ್ಲ ಸರ್. ಇದು ನನ್ನ ಸ್ವಂತ ಅನುಭವ ಹೇಳ್ತೀನಿ ಕೇಳಿ. ಇವತ್ತು ಏನಾಗಿದೆ ಪರಿಸ್ಥಿತಿ ಅಂದ್ರೆ, ಪ್ರತಿ ಒಂದ್ ಕಡೆನೂ ಕೂಡ ನೇತ್ರ ಅನ್ನೋ ಒಂದು ಕ್ಯಾಮ್ರಾ ಇಟ್ಟಿದ್ದಾರೆ ಸರ್. ಇವತ್ತು ನಾನು ಡ್ರೈವರ್ ಸೀಟ್ ಬೆಲ್ಟ್ ಹಾಕಿದ್ರೆ ಕಸ್ಟಮರ್ ಹಾಕಿಲ್ಲ ಅಂದ್ರೆ 500 ರೂಪಾಯಿ ಬೀಳ್ತಾ ಇದೆ ಫೈನು. ಸರಿನಾ? ಸಿಗ್ನಲ್ ಅಲ್ಲಿ ಆ ವೈಟ್ ಪಟ್ಟೆಗಳಿದಾವಲ್ಲ, ಜೀಬ್ರಾ ಕ್ರಾಸ್, ಅದನ್ನ ಸಿಗ್ನಲ್ ಅಲ್ಲಿ ಹೊಡ್ಕೊಂಡೋದ್ರೆ 500 ರೂಪಾಯಿ. ಆ ಪಟ್ಟೆ ಮೇಲೆ ಹೋಗಿ ನಿಲ್ಲಿಸ್ಕೊಂಡ್ರೆ 1000 ರೂಪಾಯಿ. ಅಂದ್ರೆ ಎಲ್ಲಿ ಸಂಬಳ ಕೊಡ್ತೀರಾ? ಎಲ್ಲಿ ಓನರ್ಗೆ ಏನ್ ಉಳಿತದೆ? ಗಾಡಿ ಹೆಂಗ್ ಮೇಂಟೈನ್ ಮಾಡ್ತೀರಾ ಸರ್? ಒಂದ್ ದೊಡ್ಡ ಬಸ್ ನಾವ್ ಹಿಂದ್ಗಡೆ ಹೋಗ್ತಾ ಇರ್ತೀವಿ ಅನ್ಕಳಿ, ಸಡನ್ ಆಗಿ ಅಲ್ಲಿ ಬಸ್ಸು ಪಾಸ್ ಆಗೋಷ್ಟ್ರಲ್ಲಿ ರೆಡ್ ಬಿದ್ದೋಯ್ತು, ಬ್ರೇಕ್ ಹಿಡಿಯಂಗಿಲ್ಲ, ಬ್ರೇಕ್ ಹಿಡಿದ್ರೆ ಹಿಂದ್ಗಡೆ ಬಂದ್ ಗುದಿತಾನೆ, ಮುಂದೆ ಹೋಗ್ಲೇಬೇಕು, ಸಿಗ್ನಲ್ ಜಂಪ್. ಎಲ್ಲಿಂದ ಕ್ಯಾಮ್ರಾ ಕ್ಯಾಪ್ಚರ್ ಮಾಡಿರುತ್ತೆ. ಹೌದು, ಎಲ್ಲಿಂದ ಡ್ರೈವರ್ ಇಟ್ಟು ನೀವ್ ಇವತ್ತು ನಿಮ್ ಗಾಡಿಗಳಲ್ಲಿ ಚೆಕ್ ಮಾಡ್ಕೊಂಡಿದೀರಾ ಎಷ್ಟೆಷ್ಟು ಫೈನ್ ಇದಾವೆ ಅಂತ? ಕಟ್ಟಿದ್ದೀನಿ, 3 ವರ್ಷ ನಾನೇ ಅಲ್ವಾ? ನೋಡಿ 19,000 ನೋಡಿ ಸರ್. ಡ್ರೈವರ್ ಯಾವತ್ತಿದ್ರು ಡ್ರೈವರ್ರೇ, ಓನರ್ ಯಾವತ್ತಿದ್ರು ಓನರ್ರೇ. ಡ್ರೈವರ್ಗೇನೋ ನಂದು ಈ ತಿಂಗಳು ಕೆಲಸ ಮಾಡಿದ್ರೆ ಸಂಬಳ ಬರ್ತದೆ ಅಂತ ರೂಲ್ಸ್ ನ ಪರಿಪಾಲನೆ ಮಾಡೋ ಟೈಮಲ್ಲಿ ಓನರ್ ಕಮ್ ಡ್ರೈವರ್ಗಳು ಕೂತ್ಕೊಂಡ್ರೆ ಎಡವಟ್ಗಳಾಗ್ತಾ ಇದಾವೆ. ಅಂತದ್ರಲ್ಲಿ ನಾವು ಡ್ರೈವರ್ ಇಟ್ಟು ಸಂಪಾದನೆ ಮಾಡ್ತೀವಿ ಅನ್ನೋದೆಲ್ಲ ಸುಳ್ಳು ಸರ್. ಇವತ್ತು ನಮ್ಮ ಹತ್ರ ಗಾಡಿಗಳಿದ್ವಾ, 3-4 ಗಾಡಿ ಆಸೆ ಬಿಟ್ಬಿಡ್ಬೇಕು. ನಮ್ ಗಾಡಿ ನಮ್ ಕೈಯಲ್ಲಿ ಇದೆಯಾ, ಇವತ್ ನನ್ ಕೆಪಾಸಿಟಿ ನಾನು ಮಾಡ್ಕೊಂಡ್ ಬರ್ಬೇಕು. ಇವತ್ ನಮ್ಮ ಮೈಂಡ್ ಸ್ಥಿತಿಗಳು ಹಂಗೆ ಬಂದ್ಬಿಟ್ಟಿದೆ ಸರ್. ನಾವು ಡ್ರೈವರ್ ಹಾಕೋ ಗೋಜ್ಗೆ ಹೋಗ್ತಾ ಇಲ್ಲ. ನನ್ಗಿರೋ 3 ಜನ ಡ್ರೈವರ್ನು ಇಳಿಸ್ಬಿಟ್ಟಿದೀನಿ. ಈ ಅವಶ್ಯಕತೆ ಇಲ್ಲ. ಈಗ ನೋಡಿ ಸರ್, ಈಗ ಒಂದ್ ಗಾಡಿ 3,000 ರೂಪಾಯಿ ದುಡಿತದೆ ಅನ್ಕೊಳ್ಳಿ ಸರ್. 3,000 ರೂಪಾಯಿ ಅಲ್ಲ, ಸಾರಿ, SUV ಗಾಡಿಗಳಲ್ಲಿ ನಾವು ಈ ಓಲಾ ಊಬರ್ನ ಉದಾಹರಣೆಗೆ ತಗೊಂತೀವಿ. 4,000 ರೂಪಾಯಿ ದುಡಿಬೇಕು. 4,000 ರೂಪಾಯಿ ದುಡಿದ್ರೇನೆ ಅವತ್ತಿನ ದಿನಕ್ಕೆ ವರ್ಕೌಟ್ ಆಗೋದು. 4,000 ರೂಪಾಯಿ ದುಡಿಬೇಕು ಅಂದ್ರೆ ಓಲಾ ಊಬರ್ಗೆ ಮುಂಚೆ ಎಲ್ಲ 1,000 ರೂಪಾಯಿ ಕಮಿಷನ್ ಕೊಡ್ತಾ ಇದ್ದು. 4,000 ರೂಪಾಯಿ ದುಡಿದು 1,000 ರೂಪಾಯಿ ಕಮಿಷನ್ ಹೋದ್ರೆ ಉಳಿತಿದ್ದು 3,000 ರೂಪಾಯಿ. 4,000 ದುಡಿಯೋದಕ್ಕೆ 1,500 ರೂಪಾಯಿ ಡೀಸೆಲ್ ಹೋಗೋದು, ಉಳಿತಿದ್ದು 2,500 ರೂಪಾಯಿ. 2,500 ರೂಪಾಯಲ್ಲಿ ಡ್ರೈವರ್ಗೆ 30% ಕಮಿಷನ್ ಅಂತ ಹಾಕೊಂಡ್ರು ಡ್ರೈವರ್ಗೆ 1,000 ರೂಪಾಯಿ ಕೊಡ್ಬೇಕು. ಅಲ್ಲಿ ನಮ್ ಉಳಿಯೋದೆಷ್ಟು? 1,200 ರೂಪಾಯಿ ಒಂದು SUV ಗಾಡಿ ಹಾಕಿದ್ರೆ ಸಿಗೋ ಅಂತ ದುಡ್ಡು. ಆ 1,200 ರೂಪಾಯಲ್ಲಿ 2 ಸಿಗ್ನಲ್ ನೀವು ಜಂಪ್ ಮಾಡಿದೆ ಅಂದ್ರೆ ಏನ್ ಸರ್ ಉಳಿಯುತ್ತೆ? ಇದೆಲ್ಲ ಕ್ಯಾಲ್ಕುಲೇಷನ್ ಹಾಕೊಂಡಿಲ್ಲ ಡ್ರೈವರ್, ಅವಶ್ಯಕತೆ ಇಲ್ಲ. ಸಂಜೆ ಟೈಮ್ ನಾವೇ ಒಂದ್ ರೌಂಡ್ ಹೋಗಿ ಗುಡುಗಿಸ್ಕೊಂಡ್ ಬಂದ್ಬಿಟ್ರು ಆಯ್ತು ಸರ್. ಏನ್ ಅದರಿಂದ ಮುಳುಗೋಗೋದೇನಿಲ್ಲ. ಇವತ್ತು ಹೋಯ್ತು ಬಿಡಿ ಸರ್, ನಾವ್ 2-3 ಗಾಡಿಗಳೆಲ್ಲ ಇಟ್ಕೊಂಡು ನಾವೇನೋ ಮಾಡ್ತೀವಿ ಅನ್ನೋದೆಲ್ಲ ಸುಳ್ಳು, ಆಗಲ್ಲ. ಆಮೇಲೆ ನಮ್ ಡ್ರೈವರ್ಗಳು ಮನಸ್ಥಿತಿನೂ ಕೂಡ ಅಷ್ಟೇ ಸರ್. ಡ್ರೈವರ್ ಕೆಲ್ಸಕ್ಕೆ ಬಂದು ಸೇರ್ಕಂತಾರೆ, ಕೆಲಸ ಪಾಪ ಮಾಡ್ತಾ ಇರ್ತಾರೆ, ಇಲ್ಲ ಅಂತ ಹೇಳಲ್ಲ. ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಟ್ರಾವೆಲ್ಸ್ ಕಡೆಯಿಂದನೋ ಇಲ್ಲ ಎಲ್ಲೋ ಒಂದ್ ಕಡೆ ಪ್ಯಾಕೇಜ್ ಎಲ್ಲೋ ಒಂದ್ ಕಡೆ ಕಳ್ಸಿರ್ತೀರಾ, ಅಲ್ಲೊಂದ್ 5 ಜನ ಡ್ರೈವರ್ ಅಸೆಂಬಲ್ ಆದ್ರೆ ಸಾಕು, ಅವನ ಟ್ರಿಪ್ ಮುಗಿಸ್ಕೊಂಡ್ ಬರೋಷ್ಟರಲ್ಲಿ ನೆಕ್ಸ್ಟ್ ಡೇ ಅವನೇ ಬದಲಾಗ್ಬಿಟ್ಟಿರ್ತಾನೆ. ಹಿಂಗಿದ್ದಾಗ ಯಾರನ್ನ ನಂಬಿ ನೀವು ಗಾಡಿಗಳ ಮೇಲೆ ಬಂಡವಾಳ ಹಾಕಿ ಡ್ರೈವರ್ನ ನಂಬ್ತೀರಾ? ಎಷ್ಟೋ ಜನ ಡ್ರೈವರ್ಗಳು ನಂಬಿ
ಗಾಡಿಗಳಾಕಿ ಇವತ್ತು ಗಾಡಿ ಸೀಸ್ ಆಗವೆ, ಗಾಡಿಗಳು ಮಾರ್ಕೊಂಡು ಲೋನ್ ಕಂಟಿನ್ಯೂಷನ್ ಅಲ್ಲಿ ಇನ್ನೊಬ್ಬನು ಕೊಟ್ಕೊಂಡು ಅವ್ನ್ ಸರಿಯಾಗಿ ಲೋನ್ ಕಟ್ಟಕ್ಕಾಗದೆ ಒಂಥರ ಅವ್ರ ಜೀವನನೇ ಸಮಸ್ಯೆಗಳ ಸುಳಿ ಒಳಗಡೆ ಸಿಗಾಕೊಂಡು ಆ ಸಮಸ್ಯೆ ಸಾಲ್ವ್ ಮಾಡೋದಕ್ಕೆ ಇನ್ನೊಂದ್ ಕಡೆ ಕೆಲ್ಸಕ್ಕೆ ಹೋಗೋದು. ನರ್ಕ ಯಾವ್ದು ಅಂದ್ರೆ ಎಲ್ಲ ಒಂದೊಂದ್ ಗಾಡಿ ತಗೊಂಡ್ರೆ ಅದೇ ನರ್ಕ ಸರ್. ಹೌದು, ಇವಾಗ ನೋಡಿ ಬ್ಲೂ ಸ್ಮಾರ್ಟ್, ಕ್ವಿಕ್ ರೈಡ್, ಲಿಥಿಯಂ ಅನ್ಕೊಂಡು ಇವರೆಲ್ಲ ಕಾರ್ಗಳು ಹಾಕಿದಾರಲ್ಲ ಸರ್. ಇವತ್ತೇನ್ ಹಿಂದಿಯವ್ರನ್ನ ಕರ್ಕೊಂಬಂದ್ ಕುಂಡ್ರಸ್ಕೊಂಡು ದುಡಿಸ್ತಾ ಇದಾರೆ. ಆ ಗಾಡಿಗಳ ಮೇಲೆಲ್ಲ ಹೊಸಿ ಫೈನ್ಗಳಿಲ್ಲ ಸರ್ ಆ ಗಾಡಿಗಳ ಮೇಲೆ. ಆ ನನ್ ಮಕ್ಳು ಅದ್ ಏನ್ ಅನ್ಕೊಂಡವ್ರ ಟ್ರಾನ್ಸ್ಪೋರ್ಟ್ ಲೈನ್ ಅಂದ್ರೆ ಸೋಳ ಮಕ್ಳು ಗಾಡಿನೇ ಓಡ್ಸಕ್ ಬರಲ್ಲ ಸರ್. ಗೊತ್ತು. ಆ ಲಿಥಿಯಂ ಗಾಡಿಗಳು ನೋಡಿ ಎಲ್ಲವನ್ನು ಒಂದ್ ಗಾಡಿ ಡೆಂಟ್ ಇಲ್ಲ ಅನ್ನೋದ್ ತೋರ್ಸ್ಬಿಡಿ ಸರ್. ಸರ್ ನಾನ್ ಒಂದ್ ಹೇಳ್ತೀನಿ ಕೇಳಿ, ಅದಕ್ಕೆಲ್ಲ ಬಂಡವಾಳ ಹಾಕಿರೋನ್ ಅವನಲ್ಲ, ಇವ್ರು ಯಾರು ಉದ್ಧಾರನೂ ಆಗಲ್ಲ. ಬೇಕಾದ್ರೆ ನೋಡಿವ್ರು ಅಂತೀರಿ, ಕ್ಷಣಿಕಕ್ಕೆ ಹಂಗ ಆಡಿಸ್ತಾ ಇರ್ತಾರೆ. ವೆಹಿಕಲ್ ಫೀಲ್ಡ್ ಅಲ್ಲಿ ಓನರ್ ಕಮ್ ಡ್ರೈವರ್ ಕೂತ್ಕೊಂಡ್ ದುಡಿದ್ರೇನೆ ಇದು ಏಳಿಗೆ ಆಗಕ್ ಕಷ್ಟ ಐತೆ. ಅಂತದ್ರಲ್ಲಿ ನೀನ್ ಸಾವಿರಾರು ಗಾಡಿಗಳು ಇಳಿಸ್ಬಿಟ್ಟು ನಾನ್ ಡ್ರೈವರ್ ಇಕ್ಬಿಟ್ಟು ನಾನ್ ದುನಿಯಾ ಆಡ್ತೀನಿ ಅನ್ನೋದು ಅದ್ರ ಎಕ್ಸ್ಪೆಷಲಿ ವೆಹಿಕಲ್ ಫೀಲ್ಡ್ ಸಾಧ್ಯನೇ ಇಲ್ಲ. ಹೌದೌದು. ಅದು ಆ ಕಮಂಗಿ ನನ್ ಮಕ್ಳು ಗೊತ್ತಿಲ್ಲ, ಅವ್ರ ಏನೋ ಅನ್ಕೊಂಡ್ಬಿಟ್ಟವ್ರೆ. ಎಷ್ಟೋ ಜನ ಧೂಳೋಗ್ಬಿಟ್ಟವ್ರೆ ಸರ್ ವೆಹಿಕಲ್ ಫೀಲ್ಡ್ ಅಲ್ಲಿ. ಸ್ವಲ್ಪ ಯಾಮಾರೋದು ಯಾವ್ದೋ ದುಡ್ಡು ತಂದು ಎಲ್ಲೋ ಎಳೆದು ಇವಾಗ ನೋಡಿ ಅವನ ಅನಿಲ್ ನಾಡದಂತದ್ದು BL ಬಾಂಬೆ ಲಾಜಿಸ್ಟಿಕ್ ಟ್ರಾವೆಲ್ಸ್. ಹೌದು, ಅವ್ನ್ ಬಂದು ಆ ವೆಲ್ಸ್ ಫಾರ್ಗೋದಲ್ಲಿ 800 ರೂಪಾಯಿ ಟ್ರಿಪ್ ಸೀಟು ಎಸ್ಕಾಟ್ ಹೋದ್ರೆ 1600 ರೂಪಾಯಿ ಕೊಡೋರು. ಆ ದರಿದ್ರ ನನ್ನ ಮಗ ಬಂದು 650 ರೂಪಾಯಿಗೆ ಕೊಟೇಶನ್ ಕೊಟ್ಕೊಂಡ ಅವ್ನು ಸರ್. ಡ್ಯೂಟಿಗೂನು ಬಿದ್ದು ಬೇಡ್ತೈತೆ ಗಾಡಿ. ನಾನು ಮೊನ್ನೆನೂ ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ ಒಬ್ಬ ಡ್ರೈವರ್ ಹತ್ರ ಮಾತಾಡೋದು ಹಾಕಿದೀನಿ. ನನ್ಗೆ ಈ ಬ್ಲೂ ಸ್ಮಾರ್ಟ್, ಕ್ವಿಕ್ ರೈಡ್, ಲಿಥಿಯಂ ಅಲ್ಲಿ ಕೆಲಸ ಮಾಡೋ ಡ್ರೈವರ್ಗಳು ಸಮಸ್ಯೆ ಅಂತ ಹೇಳ್ಕೊಂಡು ಫೋನ್ ಮಾಡಿದ್ರೆ ಅವ್ರಿಗೆ ನಾನು ರೆಸ್ಪಾನ್ಸೇ ಮಾಡಲ್ಲ. ಯಾಕೆಂದ್ರೆ ಅವರಿಂದ ಇವತ್ತು ಓನರ್ ಕಮ್ ಡ್ರೈವರ್ಗಳು ಸರ್ವನಾಶ ಆಗ್ತಾವ್ರೆ. ಆಮೇಲೆ ಈ DCO ಸ್ಕೀಮ್ಗಳಲ್ಲಿ ತುಂಬಾ ಫ್ರಾಡ್ ನಡೆಯುತ್ತೆ. ಅಂತದ್ರಲ್ಲಿ ಹೋಗಿ ದುಡ್ಡುಗಳು ಕೊಟ್ಟು ಗಾಡಿಗಳು ತಗೊಂಡು ಆ DCO ಸ್ಕೀಮ್ ಅಲ್ಲೂ ಅವರು ಮೋಸ ಹೋಗ್ತಾರೆ, ಆ ದುಡ್ಡು ಕೊಟ್ಟು ತಗೊಂಡಿರೋರು ಮೋಸ ಹೋಗ್ತಾರೆ. ಅಲ್ಲಿ ಹೋಗಿ ಇವ್ರು DCO ಸ್ಕೀಮ್ ಅಲ್ಲಿ ಗಾಡಿ ತಗೊಳೋದ್ರಿಂದ ಇಲ್ಲಿ ಓನರ್ ಕಮ್ ಡ್ರೈವರ್ಗಳು ಕೂಡ ಹಾಳಾಗ್ತಾ ಇದೆ. ಈ ಎರಡೂ ವಿಚಾರಗಳಿಗೆ. ಆಮೇಲೆ ಈ ಓಲಾ ಊಬರ್ ಅಲ್ಲಿ ಫ್ಲೀಟ್ ಗಾಡಿಗಳು ಅಂತ ಕೊಡ್ತಾರೆ, ಅದ್ರಲ್ಲಿ ಕೆಲಸ ಮಾಡ್ತಿರೋ ಡ್ರೈವರ್ಗಳು. ಇವ್ರು ಈ 3 ಕ್ಯಾಟಗರಿ ಡ್ರೈವರ್ಗಳ ಸಮಸ್ಯೆ ಯಾವ್ದೇ ಕಾರಣಕ್ಕೂ ಸಾಲುನೇ ಆಗಲ್ಲ. ಅದ್ರಲ್ಲಿ ಓದೋನು ಮೆಂಟ್ಲಾಗ್ಬೇಕು. ಅವ್ರು ಆ 3 ಕ್ಯಾಟಗರಿ ಡ್ರೈವರ್ಗಳು ನಮಗ್ ಸಮಸ್ಯೆ ಅಂತ ಫೋನ್ ಮಾಡಿದ್ರೆ ಅವ್ರಿಗೆ ನಾನು ರೆಸ್ಪಾನ್ಸೇ ಮಾಡಲ್ಲ. ಯಾಕೆಂದ್ರೆ ಅವರಿಂದ ಓನರ್ ಕಮ್ ಡ್ರೈವರ್ಗಳೆಲ್ಲ ನಾಶ ಆಗ್ತಾವ್ರೆ. ಅದು ಇನ್ನೊಂದ್ ಏನಾಗಿದೆ ಗೊತ್ತಾ ಸರ್, DCO ಗಾಡಿ ಕೊಡ್ತಾರಲ್ಲ, ಇದು ಏನ್ ಮಾಡ್ತಾರೆ, ಬಲ್ಕ್ ಅಲ್ಲಿ ಗಾಡಿ ತಗೊಂತಾರೆ. ಅದು GST ಇರುತ್ತೆ, ಬೇಜಾರ್ ಮಾಡ್ಕೊಂಬಿಡಿ. ನನ್ಗೆ ಈ ಟ್ರಾನ್ಸ್ಪೋರ್ಟ್ ಲೈನ್ ಏನಿದೆಯಲ್ಲ ಸರ್, ಇದ್ರಲ್ಲಿ ಉದ್ದ ಆಳ ಅಗಲ ಈ ಒಂದು ಕ್ಯಾಟಗರಿ ಟೀಮ್ ಅಲ್ಲಿ ಇಷ್ಟೇ ಸಮಸ್ಯೆ. ಇದ್ರಲ್ಲಿ ಯಾರು ಏನು ನನ್ಗೆ ಎಲ್ಲ ಅಳದು ತೂಗಿ ಬಿಸಾಕ್ಬಿಟ್ಟು ಸುಮ್ನೆ ಆಗ್ಬಿಟ್ಟಿದೀನಿ ನಾನು. ಹೌದೌದು. ಇದು GST ಎಲ್ಲ 3 ಲಕ್ಷ 4 ಲಕ್ಷ ಕ್ಲೈಮ್ ಮಾಡ್ಕೊಂತಾರ ಸರ್ ಈ ಕಷ್ಟ ಮೇಲೆ. ಅದ್ ಯಾರಿಗೂ ಗೊತ್ತಿಲ್ಲ, ಕ್ಲೈಮ್ ಮಾಡ್ಕೊಂತಾರೆ. DCO ಗಾಡಿಗಳೆಲ್ಲ ಅವ್ರಿಗೆ ಫ್ರೀ ಕಾಸ್ಟ್ ಅಲ್ಲಿ ಬರುತ್ತೆ. ನೋಡಿದ್ರೆ ನಮ್ಮ ಪ್ರಾಬ್ಲಮ್ ಸಾರ್. ನೀವ್ ಹಂಗ ಅಂತೀರಾ ಅಷ್ಟೇ. ಅವ್ರು DCO ಸ್ಕೀಮ್ಗಳಲ್ಲಿ ಕೈ ಬದಲಾವಣೆಗಳಾಯ್ತಾವ್ ನೋಡ್ಬೇಕು ಡ್ರೈವರ್ಗಳದು. ಅಲ್ಲಿ ಏನಾದ್ರು EMI ಗಳಿಗೆ ತೊಂದರೆ ಆಯ್ತು ಅಂದ್ರೆ ಅವ್ನ್ ಟ್ರಾವೆಲ್ಸ್ ಓನರ್ ಊಷ್ಟೆದ್ದೋಗ್ಬಿಡ್ತಾನ. ಅವಂದು ಏನು ಸಾಮಾನ್ಯ ಅಲ್ಲ. ಆದ್ರೆ ಡೌನ್ ಪೇಮೆಂಟ್ ದುಡ್ಡುಗಳಲ್ಲೇ ಅವ್ರು ರೊಟೇಷನ್ ಮಾಡ್ಕೊಂಡು ಮೂವ್ಮೆಂಟ್ ಮಾಡ್ತಾ ಇರ್ತಾರೆ. ನಾನು ಅದಕ್ಕೆ ಈ DCO ಸ್ಕೀಮ್ಗಳಿಗೆ ನಾನು ಆಲ್ಮೋಸ್ಟ್ ಡ್ರೈವರ್ಗಳನ್ನ ಹೋಗ್ಲೇ ಮಾಡ್ರಪ್ಪ ಅಂತೀನಿ. ಆದ್ರೆ ಕೆಲವೊಂದು ಅವ್ರ ಕಮಿಟ್ಮೆಂಟ್ ಗಳು ನೋಡಿದಾಗ ಹೋಗ್ಬಿಟ್ಟಿರ್ತಾರೆ. ಕೆಲವೊಂದು ಟ್ರಾವೆಲ್ಸ್ ಗಳಲ್ಲಿ ಪಾಪ ಒಳ್ಳೇದು ಮಾಡಿದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಅಥವಾ ಎಲ್ಲೋ 100ಕ್ಕೆ 10 ಟ್ರಾವೆಲ್ಸ್ ಇರ್ಬೋದು ಅಷ್ಟೇ. ಇನ್ನೆಲ್ಲ 90 ಟ್ರಾವೆಲ್ಸ್ ಗಳು ಕೂಡ ದೋಖ ಹೊಡಿಯೋದೇನೆ. ನಾನ್ ಇಷ್ಟೇ ಸರ್ ಹೇಳೋದು, ಓನರ್ ಕಮ್ ಡ್ರೈವರ್ ಗಳಿಗೆ ಬೆಟರ್ ಆಪ್ಷನ್ ಅಂದ್ರೆ ಮೀಟರ್ ಆಪ್ಷನ್. ಇದು ಬಿಟ್ರೆ ಬೇರೆ ದಾರಿನೇ ಇಲ್ಲ. ಇವತ್ತು ಎಷ್ಟು ಜನ ಮೀಟರ್ ಹಾಕ್ಸ್ಕೊಂಡಿರೋರು ಔಟ್ ಸ್ಟೇಷನ್ ಬಾಡಿಗೆಗಳು ಹಿಡ್ಕೊಂಡಿದಾರೆ ಗೊತ್ತಾ ಸರ್. ಕಸ್ಟಮರ್ ಗಳೇ ಫೋನ್ ಹೊಡಿತಾರೆ ಇವ್ರಿಗೆ, ಮೀಟರ್ ಹಾಕ್ಸ್ಕೊಂಡಿರೋ ಡ್ರೈವರ್ ಗಳಿಗೆ. ಸರ್ ಬನ್ನಿ ಸರ್ ಔಟ್ ಸ್ಟೇಷನ್ ಹೋಗ್ಬೇಕು ಬನ್ನಿ ಅಂತ. ನಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಗಳು ಬರ್ತವೆ ಸರ್, ಡ್ರೈವರ್ಗಳು ಕೊಡ್ತಾರೆ. ಹಂಗೂ ಗ್ರೂಪ್ ಎಲ್ಲ ಮಾಡಿ ಲಿಂಕ್ ನ ಹಾಕಿ ಗ್ರೂಪ್ ಅಲ್ಲಿ ಅಪ್ಡೇಟ್ ಗಳು ಕೊಡ್ತಿದೀವಿ. ಆದ್ರೂ ಕೆಲವು ದಟ್ ಶಿಖಾಮಣಿಗಳು ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಈ ಕೆಲವೊಂದೊಂದು ಸಂಘಟನೆ ಬಿಡಿ, ಏನು ಲಕ್ಷಾಂತರ ಡ್ರೈವರ್ಗಳು ಯಾರು ಸಂಘಟನೆಗಳಲ್ಲೇ ಇಲ್ಲ. ಒಂದಷ್ಟು ಜನ ಇರ್ಬೋದು ಸಂಘಟನೆಗಳಲ್ಲಿ. ಅವ್ರಗಳಿಗೆ ಏನು ಅಂದ್ರೆ
ಅವ್ರನ್ನ ಮೈಂಡ್ ಡೈವರ್ಟ್ ಮಾಡೋದು. ಇವೆಲ್ಲ ಆಗಲ್ಲ, ಇವೆಲ್ಲ ಮಾಡಲ್ಲ, ಈ ತರ ಡೈವರ್ಟ್ ಮಾಡಿ ಅವ್ರಗಳನ್ನ ಮುಂದೆ ಪುಷಪ್ ಮಾಡೋದಕ್ ಮುಂದೆ ಬಿಡ್ತಾ ಇಲ್ಲ. ಆಮೇಲೆ ಆ ಡ್ರೈವರ್ಗಳು ಅಷ್ಟೇ ದಡ್ರೆ, ಇವ್ನ್ ಯಾವನೋ ಹೇಳೋ ಮಾತ್ರ ನಾವ್ ಯಾಕೆ ಕೇಳ್ಬೇಕು? ಈಗ ನನ್ನ ಜೀವನ, ನನ್ನ ಲೈಫು, ನಾನಿವಾಗ ಅವ್ನ್ ಹೇಳ್ಕೊಡ್ತೀನಿ ಅಂದ್ರೆ ಅವ್ನ್ ಕಷ್ಟ ಸುಖನ ನಾನ್ ನೀಗ್ಸೋ ತರ ಇರ್ಬೇಕು. ಅವ್ನ್ ನಮ್ ಕಷ್ಟ ಸುಖ ನೀಗ್ಸಲ್ಲ, ನನ್ ಕಷ್ಟ ಸುಖ ನಾನೇ ನೀಗ್ಸ್ಕೊಳ್ಬೇಕು ಅಂದಾಗ ಆ ಪರಿಹಾರದ ದಾರಿಗೆ ಹೋಗೋಣ ಅನ್ನೋದ್ಬಿಟ್ಟು ಅವ್ನ್ ಯಾರೋ ಹೇಳ್ದ ಹಿಂಗೆ, ನಮ್ಮವ್ನ್ ಹೇಳ್ದ ಅನ್ಕೊಂಡು ಹಿಂಗ್ ಕೂತ್ಕೊಂಡು ಹಂಗ ಹಾಳು ಮಾಡ್ಕಂತವ್ರ ಜೀವನನ. ಹಾಳಾಗೋಯ್ತು ಬಿಡಿ ಸರ್ ಜೀವನ, ಹಾಳಾಗೋಯ್ತು ಬಿಡಿ ಸರ್. ನಮ್ಮಂತವ್ರ ಏನಿದ್ರು ಇದ್ಯಾವ್ದೋ ದರ್ಶನ್ ಪಿಕ್ಚರ್ ಅಲ್ಲಿ ಎಣ್ಣೆ ಗಾಣದ ಬರ್ತದಲ್ಲ, ಹಂಗಾಯ್ತು ನಮ್ ಜೀವನ. ಅಲ್ಲ, ಈಗ ಮುಂದೆ ಹಂಗೆ ಆಗೋದು. ಈಗ್ಲೂ ಎಚ್ಚೆತ್ಕೊಳಕ್ ಅವಕಾಶ ಐತೆ ಸರ್, ಉಳಿಸ್ಕೋಬೇಕಷ್ಟೆ. ಉಳಿಸ್ಕೊಳ್ದೆ ಹೋದ್ರೆ ಮುಂದಿನ ಪರಿಸ್ಥಿತಿ ಹಂಗೆ ಆಗೋದು ಸರ್. ಇಲ್ಲಿ ಇನ್ನೂ ಒಂದ್ ಸೂಕ್ಷ್ಮತೆ ವಿಚಾರ ಹೇಳ್ತೀನಿ, ಅಬ್ಸರ್ವ್ ಮಾಡಿ. ಈಗ ನಾವೆಲ್ಲ ಕನ್ನಡಿಗರು ಅಂತ ಅನ್ನೋಣ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಅದೆಲ್ಲ ಸೆಕೆಂಡ್ರಿ. ಅದ್ರಲ್ಲಿ ಇರೋರೆಲ್ಲ ನಾವೆಲ್ಲ ಕನ್ನಡಿಗರು ಅಂತ ಫಸ್ಟ್ ಅನ್ಕೊಳ್ಳೋಣ. ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಇವತ್ತು ಇಲ್ಲೇನು ಭದ್ರ ಬುನಾದಿ ಹೂಡ್ತವ್ರಲ್ಲ, ಇವರೆಲ್ಲ ಬಂದು ಒಂಥರ ಬ್ರಿಟಿಷರುಗಳು, ಇವರೆಲ್ಲ ಪರಕೀಯರು ಇವರು. ಸರ್, ಇವತ್ತು ನಾವು ಇವ್ರ ಅಂಡರ್ಗ್ ಹೋಗಿ ಇವತ್ತು ನಾವು ಅವ್ರ ಗುಲಾಮರಾಗಿದ್ದೀವಿ. ಇವತ್ತು ಅವ್ರು ಏನ್ ಮಾಡ್ತಿದಾರೆ, ನಮ್ಮ ಓನರ್ ಕಮ್ ಡ್ರೈವರ್ಗಳನ್ನ ನಿರ್ನಾಮ ಮಾಡಾಕೊಂಡ್ರೆ ಇವರು ನಮ್ಮ ಹತ್ರ ಡ್ರೈವರ್ಗಳಾಗಿ ಕೆಲಸ ಮಾಡ್ತಿರ್ತಾರೆ ಅಂತ ಅನ್ಕೊಳ್ಳಿ. ನಾವೆಲ್ಲ ಅವ್ರ ಹತ್ರ ಡ್ರೈವರ್ ಕೆಲ್ಸಕ್ಕೆ ಹೋದ್ರೆ ಅವ್ರು ಕೊಡೋ ಕೂಲಿ ದುಡ್ಡಲ್ಲಿ ನಾವು ಜೀವನ ಮಾಡ್ಬೇಕು ಸರ್. ಇವತ್ತು ಒಬ್ಬ ಓನರ್ ಕಮ್ ಡ್ರೈವರ್ ಅವನ ಮಕ್ಕಳನ್ನ ಹೈಯರ್ ಎಜುಕೇಶನ್ ಕೊಡಿಸ್ತೀನಿ ಬಿಡಪ್ಪ ಅನ್ನೋ ಒಂದು ತಾಕತ್ತಿದೆ. ಯಾಕೆಂದ್ರೆ ನಾನು ದುಡಿತೀನಿ, ನನ್ನ ಶ್ರಮ ಇದ್ರಲ್ಲೇ ಇಟ್ಟು ನನ್ನ ಮಕ್ಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ತೀನಿ ಅನ್ನೋ ಒಂದು ಮೈಂಡ್ ಅಲ್ಲಾದ್ರೂ ಇವತ್ತು ದುಡಿತವ್ರೆ. ನಾನೊಬ್ಬ ಡ್ರೈವರ್ ಆಗ್ಬಿಟ್ರೆ ನನ್ಗೆ ತಿಂಗಳಿಗೆ 15,000 20,000 ಒಂದ್ ಸ್ಯಾಲ್ರಿ ಫಿಕ್ಸ್ ಮಾಡ್ಬಿಟ್ರೆ ನನ್ನ ಮಕ್ಳನ್ನ ಆ ಸ್ಟೇಜ್ ಅಲ್ಲಿ ಓದ್ಸಕ್ ಆಗಲ್ಲ ಸರ್. ನಾವು ಗೌರ್ಮೆಂಟ್ ಸ್ಕೂಲ್ಗೋ ಇಲ್ಲಾಂದ್ರೆ ಓದ್ಸಕ್ ಆಗದೆ ಇರುವಂತ ಸ್ಥಿತಿಗೋ ಹೋಗ್ಬಿಡುತ್ತೆ. ನಾವು ನಮ್ ಮಕ್ಳ ಭವಿಷ್ಯದ ಬಗ್ಗೆ ನಾವ್ ಯಾರು ಯೋಚನೆ ಮಾಡ್ತಾ ಇಲ್ಲ. ಇಲ್ಲಿ ಇವತ್ತು ಇಂಥವ್ರನ್ನ ಬೆಳೆಸ್ಕೊಡೋದ್ರಿಂದ ನಾಳೆ ನಮ್ಮ ಮಕ್ಳುಗಳನ್ನು ಕೂಡ ಇವ್ರ ಅಂಡರ್ ಅಲ್ಲೇನೆ ಕೂಲಿ ಆಳುಗಳ ತರ ಬದುಕುವಂತ ವ್ಯವಸ್ಥೆಯಲ್ಲಿ ನಾವು ತಳ್ತಾ ಇದೀವಿ ಅನ್ನೋದನ್ನ ಈ ಡ್ರೈವರ್ಗಳು ಸಂಕುಲ ಯೋಚನೆ ಮಾಡ್ತಾ ಇಲ್ಲ. 100% ಸರ್, ಅದು ನಾನೇ ಇದೀನಿ ಉದಾಹರಣೆಗೆ. ಅದನ್ನೇ ಯೋಚನೆ ಮಾಡ್ತಾ ಇದೀವಿ, ಮುಂದಕ್ಕೆ ಹೆಂಗೆ ಜೀವನ ಹಿಂಗೆ ಆದ್ರೆ ಒಳ್ಳೊಳ್ಳೆ ಸ್ಕೂಲ್ ಒಳ್ಳೊಳ್ಳೆ ಕಾಲೇಜಲ್ಲಿ ಓದ್ತಿದೀವಿ ಮಕ್ಳನ್ನೆಲ್ಲ. ನಾವು ಓನ್ ಕಮ್ ಡ್ರೈವರ್ ಆಗಿದ್ದಕ್ಕೇನೆ ಏನೋ ಅಟ್ಲೀಸ್ಟ್ ನಾವು ದುಡಿತಾ ಇದೀವಿ ಅಂತ ವಿವರಣೆ ಕೊಟ್ಟು ಯಾಕೆ ಹೇಳಿದೆ ಅಂದ್ರೆ, ನಿಮ್ ಕೆಪಾಸಿಟಿ ಇತ್ತು, ನನ್ನ ಮಗನ್ನ ಇದೇ ಸ್ಕೂಲಲ್ಲಿ ಓದಿಸ್ತೀನಿ, ನನ್ ಕೆಪಾಸಿಟಿ ಐತೆ, ನಾನು ದುಡಿತೀನಿ ಅಂತ. ಅದೇ ನಾನೇ ಕೂಲಿ ಕೆಲ್ಸಕ್ಕೆ ಹೋಯ್ತೀನಿ ಅಂದ್ರೆ ನಮ್ಮ ಮಕ್ಳನ್ನ ಸ್ಕೂಲಲ್ಲಿ ಓದ್ಸಕ್ ಆಗುತ್ತಾ? ಕಷ್ಟ. ನಾವೇ ಒಂದ್ 25,000-30,000 ಸಾವಿರ ಸಂಬಳ ತಗೊಳಕ್ ಹೋದ್ರೆ ಸಾಕದ? ನಮ್ಮ ಮಕ್ಳಿಗೆ ಎಜುಕೇಶನ್ ಕೊಡ್ಸಕ್ಕಾಗಿಲ್ಲ ಅಂದ್ರೆ ಅವ್ರು ನೆಕ್ಸ್ಟ್ ಅವರು ಕೂಲಿ ಆಳೆ ಆಗಿ ಹೋಗ್ಬೇಕು ಸರ್. ಈ ಸತ್ಯನ ಅರ್ಥನೂ ಮಾಡ್ಕೊಳಕ್ ಆಗದೇನೆ ಬರೀ ಇವತ್ತಿನ ಖುಷಿಗೋಸ್ಕರ ಬದುಕುವಂತವ್ರು ಅವ್ರೆ. ಇದು ಎಲ್ಲ ಒಳ್ಳೇದಲ್ಲ. ಇದು ನಾನು ಅಷ್ಟೇ ಸರ್ ಹೇಳೋದು, ಬದುಕವ್ರು ಬೂಂದಿ ತಿಂತಾರೆ, ಕೆಟ್ರೆ ಲದ್ದಿ ತಿಂತಾರೆ ಅಷ್ಟೇ. ಓಕೆ ಸರ್, ಆಯ್ತು. ಊಟ ಮಾಡಿದ್ರ ಸರ್? ಊಟ ಆಯ್ತು. ಸ್ವಲ್ಪ ನಮ್ದು ಗಾಡಿ ಸ್ಕ್ಲಚ್ ಲೋಡಿಂಗ್ ಎಲ್ಲ ಡ್ರೈವರ್ಗಳು ಕೊಟ್ಟು ಕೈ ಬದಲಾವಣೆ ಆಗಿ ಸ್ಕ್ಲಚ್ ಲೋಡಿಂಗು ಸಸ್ಪೆನ್ಷನ್ ಎಲ್ಲ ತುಂಬಾ ಹೊಡೆತ ಬಿದ್ದಿತ್ತು. ಎಲ್ಲ ನೀಟಾಗಿ ರೆಡಿ ಮಾಡಿಸ್ತಾ ಇದೀನಿ. ಓಕೆ ಸರ್, ತುಂಬಾ ಥ್ಯಾಂಕ್ಸ್ ಸರ್. ಏನು ಇಲ್ಲ, ಇಫ್ ಯು ಡೋಂಟ್ ಮೈಂಡ್, ನೀವು ಅಂದ್ರೆ ಈ ಆಡಿಯೋನ ಗ್ರೂಪ್ ಅಲ್ಲಿ ಹಾಕ್ತೀನಿ, ಡ್ರೈವರ್ಗಳು ಅರ್ಥ ಮಾಡ್ಕೊಳ್ಳಿ ಅಂತ. ಇಲ್ಲ ಬೇಡ ಅಂದ್ರೆ ಹಾಕಿ. ಓಕೆ. ನಮ್ಮಂತ ಮೂರ್ಖರು ಪ್ರಪಂಚದ ಮೇಲೆ ತನಕನೂ ಇದೆ. ನಾನು ಏನ್ ಗೊತ್ತಾ ಸರ್, ಈ ಆಡಿಯೋಗಳನ್ನ ಫೇಸ್ಬುಕ್ ಅಲ್ಲಿ ಗ್ರೂಪ್ ಗಳಲ್ಲಿ ಹಾಕೋದು, ಅಟ್ಲೀಸ್ಟ್ ಅದನ್ನ ಕೇಳಿಸ್ಕೊಂಡಾದ್ರೂನು ಹೌದಲ್ವಾ, ಇದ್ರಲ್ಲಿ ಒಂದು ಬದಲಾವಣೆ ನಾವು ತಗೊಬೋದಲ್ವಾ ಅಂತ ಸ್ವಂತ ಆಲೋಚನೆ ಮಾಡಾದ್ರೂ ಬದಲಾವಣೆ ಆಗ್ತಾರೆ ಅಂತ ಈ ತರ ರೆಕಾರ್ಡಿಂಗ್ ಮಾಡಾಕ್ತಿವಿ ಹೊರ್ತು ಬೇರೆಯವನ್ನೆಲ್ಲ ನಾನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಯಾಕೆಂದ್ರೆ ನಾನು ಫೇಸ್ಬುಕ್ ಅಲ್ಲಿ ಹಾಕ್ತೀನಿ ಅಂದ್ರೆ ಒಂದು ಅವೇರ್ನೆಸ್ ಆಡಿಯೋನೇ ಹಾಕಿರ್ತೀನಿ. ಹೌದೌದು. ಇನ್ಯಾವ್ದಾದ್ರು ಬೇರೆ ವಿಚಾರಗಳನ್ನೇನಾದ್ರು ಮಾತಾಡಿದ್ರೆ ಕೆಲವರು ಅದನ್ನ ತಗೊಂಡು ನಮ್ಮ ನೆಗೆಟಿವ್ ಆಗಿ ಬಿಂಸಕ್ ಹೋಗ್ತಾರೆ. ಅದೇನೇ ನೆಗೆಟಿವ್ ಆದ್ರೂ ನನಗೆ ಪಾಸಿಟಿವ್ ಆಗ್ತಾ ಇರ್ತದೆ. ಈ ರೀಸೆಂಟ್ ಆಗಿ ನೋಡಿ, ಯಾವ್ದೋ ಒಂದು ಹಳೆ ಆಡಿಯೋ ಕ್ಲಿಪ್ಗಳು ಯಾವ್ದೋ ಒಂದ್ 2-3 ವರ್ಷದ ಹಿಂದೆ ಮಾತಾಡಿರೋನೆಲ್ಲ ಹಾಕ್ತಾರೆ ಫೇಸ್ಬುಕ್ ಗಳಲ್ಲಿ, ನನ್ಗೆ ಆಗದೆ ಇರೋರು.
ನನಗ್ ಗೊತ್ತೇ ಇಲ್ಲ ನೋಡ್ರಿ. ಈಗ ನನ್ ಫೇಸ್ಬುಕ್ ಫಾಲೋವರ್ ಇದ್ದಕ್ಕಿದ್ದಂಗೆ ಈಗ 1,000 ಜನ ಜಾಸ್ತಿ ಆದ್ರು. ನನ್ಗೆ ಯಾಕೆ ಹಿಂಗ್ ಜಾಸ್ತಿ ಆಯ್ತಾರೆ ಅಂದ್ರೆ ಈ ನಾನು ಪಬ್ಲಿಸಿಟಿ ಕೊಟ್ಟು ಹಿಂಗ್ ಜಾಸ್ತಿ ಮಾಡ್ತಾರೆ ಇವ್ರುಗಳು. ಅದಕ್ಕೆ ನಾನು ಸ್ಯಾಲ್ರಿ ಕೊಡ್ದಂಗೆ ಇಟ್ಕೊಂಡಿದೀನಿ. ಒಟ್ಟಲ್ಲಿ ನಾನ್ ಪಾಸಿಟಿವ್ ಹಾಕನ, ಅವ್ರು ನೆಗೆಟಿವ್ ಹಾಕ್ಲಿ ಅಂತ ಸುಮ್ನೆ ಆಗ್ಬಿಟ್ಟಿರ್ತೀನಿ. ಹಾಕ್ರಿ ಇನ್ನೂ ಹಾಕ್ರಿ ಅನ್ಕೊಂತೀನಿ. ಅದಕ್ಕೆ ಹೇಳಿದ್ರು ಸರ್, ಕಾಲ್ ಎಳಿಯಕ್ ಬಂದವರಲ್ಲ, ಕಾಲ್ ಕೆಳಗೆ ಉಳಿದವರಲ್ಲ ಅಂತ. 100%. ಈಗ ನೋಡಿ ಸರ್, ಒಳ್ಳೇದನ್ನ ಹಾಕಿದ್ರೆ ಜನ ಅದನ್ನ ಇಷ್ಟಪಡ್ತಾರೆ. ನಾವು ಇನ್ನೊಬ್ರನ್ನ ದೂಷಿಸುವಂತದ್ದು, ಇನ್ನೊಬ್ರು ಕಿತ್ತಾಟಗಳು, ಇನ್ನೊಬ್ರು ಬೈಗಳನ್ನ ಹಾಕಿದ್ರೆ ನಮ್ಮನ್ನ ಇಷ್ಟಪಡೋರು ಅವ್ರು ಇಷ್ಟಪಡಲ್ಲ. ಇವ್ನ್ ಯಾವನ್ ಗುರು, ಇವನು ಯಾವನೋ ಏನೋ ಅಂದಿರೋದು, ಇವನ್ ಏನ್ ಹಾಕಂತವನ್ ಗುರು, ಇವನು ಬರೀ ಕಂಡೋರ್ ಬಗ್ಗೆನೆ ಹಾಕೊಂಡ್ ಜೀವನ ಮಾಡೋನ ಇವ್ ನನ್ ಮಗ ಅನ್ನೋ ತರ ಅಂತ ಇರ್ತಾರೆ ಸರ್. ಅವ್ರ ಜೊತೆಲಿರೋರೇ ಅಂತಾರೆ. ನಮ್ಗೆ ಅದಿಷ್ಟ ಆಗಲ್ಲ. ನಮ್ಗೇನು ಅವೇರ್ನೆಸ್, ನಾನ್ ಹೇಳಿರೋಂತ ವಿಚಾರದಲ್ಲಿ ವಾಸ್ತವತೆ ಇದೆಯಾ, ಆ ವಿಚಾರದಲ್ಲಿ 4 ಜನ ಬದಲಾವಣೆ ಆಗ್ತಾರ ಅಂತವ್ ಮಾತ್ರ ನಾನು ಆಗ್ತಾ ಇರ್ತೀನಿ. ಹೌದು ಸರ್, ನೋಡ್ತಾ ಇರ್ತೀವಿ. ಏನೋ ಒಂದಷ್ಟು ಜನ ಬದಲಾಗ್ಲಿ ಅಂತ. ಈಗ ನೋಡ್ರಿ, ಮೀಟರ್ ಕಾನ್ಸೆಪ್ಟ್ ತಗೊಂಡು ಸುಮಾರು ನನ್ ಕೆಪಾಸಿಟಿ, ನಾನು 100 ಜನ ಮೀಟರ್ ಹಾಕ್ಸ್ತೀನಿ ಅನ್ನೋ ತಾಕತ್ ನನಗಿತ್ತು. ನಾನು ಹಾಕ್ಸಿದೀನಿ ಸರ್, ಅದೇ ನನ್ ತಾಕತ್ತು. ನೋಡ್ತಾ ಇರ್ತೀವಿ ನಾವು ಮೀಟರ್ ಹಾಕೊಂಡಿರೋದು ಟ್ಯಾಕ್ಸಿನ. ಸರ್ ದುಡಿತಾರೆ ಸರ್. ಬೇಕಾರೆ ಆ ಮೀಟರ್ ಹಾಕ್ಸ್ಕೊಂಡಿರೋರೆಲ್ಲ ಕೇಳ್ರಿ, ಸಂತೋಷವಾಗಿ ಹೇಳ್ತಾರೆ, ಅದೇ ತಟ್ಕೊಂಡು ಹೇಳ್ತಾರೆ, ಅಣ್ಣ ನಾವ್ ದುಡಿತಾ ಇದೀವಣ, ಆರಾಮಾಗಿದೀವಣ ಅಂತಾರೆ. ಸರ್ ಈಗ ನಾನು ಒಂದ್ ಹೇಳೋದು ಸರ್, ನಾನು ನೀವು ಕಾಮನ್ ಆಗಿ ಥಿಂಕ್ ಮಾಡಿ. ಒಬ್ಬ ವ್ಯಕ್ತಿನ, ಈಗ ನಿಮ್ಮ ಹೆಸರು ಗೊತ್ತಾಗಿಲ್ಲ ನನಗೆ, ಹೆಸರು ಮಲ್ಲೇಶ್ ಅಂತ ಸರ್. ಮಲ್ಲೇಶ್ ಅವ್ರ ಹೇಳ್ತೀನಿ ಕೇಳಿ. ಮಲ್ಲೇಶ್ನ ನಾನು ಸರಿ ಇಲ್ಲ ಅಂತ ಹೇಳ್ತೀನಿ. ಮಲ್ಲೇಶ್ ನೀವು ಸರಿ ಇಲ್ರಿ, ನೀವು ಮೋಸಗಾರನ್ರಿ, ನೀವ್ ಅಂತವನ್ರಿ, ನೀವ್ ಇಂತವನ್ರಿ ಅಂತ ನಾನು ಬಾಯಿಗೆ ಬಂದಂಗ್ ಬೈತೀನಿ. ಆದ್ರೆ ಮಲ್ಲೇಶ್ ಮೋಸ್ಕಾರ ಅನ್ನೋದಕ್ಕೆ ಒಂದು ರೀಸನ್ ಇರ್ಬೇಕು. ಈಗ ಉದಾಹರಣೆಗೆ ಮಲ್ಲೇಶ್ ಅವ್ರು ಯಾರಿಗಾದ್ರೂ ಒಂದ್ 50,000 ದುಡ್ಡು ಇಸ್ಕೊಂಡು ಮೋಸ ಮಾಡಿರೋದು, 50,000 ಬೇಡ ಸರ್, ಅಟ್ಲೀಸ್ಟ್ 5,000. ಮಲ್ಲೇಶ್ ಅನ್ನೋ ಒಬ್ಬ ವ್ಯಕ್ತಿ 5,000 ರೂಪಾಯಿನ ಒಬ್ಬ ವ್ಯಕ್ತಿ ಹತ್ರ ಈಸ್ಕೊಂಡು ಮೋಸ ಮಾಡಿದಾನೆ ಅಂದಾಗ ಆ ವ್ಯಕ್ತಿ ಹೇಳ್ಬೇಕು, ನೋಡಿ ಸರ್, ನಾನು ಮಲ್ಲೇಶ್ ಅನ್ನೋರ್ಗೆ 5,000 ರೂಪಾಯಿ ದುಡ್ಡನ್ನ ಕೊಟ್ಟಿದ್ದೆ, ತಗೊಳ್ಳಿ ದಾಖಲೆ ಇಲ್ಲಿದೆ, ನನಗೆ ಈಸ್ಕೊಂಡು ಈ ವ್ಯಕ್ತಿ ನನಗೆ ಕೊಟ್ಟಿಲ್ಲ, ನನಗೆ ಮೋಸ ಮಾಡಿದಾರೆ ಅಂತ ಎವಿಡೆನ್ಸ್ ಕೊಟ್ಟಾಗ ಮಾತ್ರ ಮೋಸಗಾರ ಅಂತ ಹೇಳ್ಬೋದಷ್ಟೇ. ಆದ್ರೆ ಮಲ್ಲೇಶ್ ಜೊತೆ ನಾನ್ ಇತ್ಕೊಂಡು, ಮಲ್ಲೇಶ್ ಜೊತೆನೆ ಉಣ್ಕೊಂಡ್ ತಿನ್ಕೊಂಡು, ಮಲ್ಲೇಶ್ ನನಗೆ ಬದುಕೋ ದಾರಿ ತೋರಿಸಿದಾಗ ಆ ಬದುಕೋ ದಾರಿಯಲ್ಲಿ ನಾನು ಬದುಕಕ್ಕಾಗದೆ ಮಲ್ಲೇಶನ್ ಕಾಲೆಳಿಬೇಕು ಅನ್ಕೊಂಡು, ಮಲ್ಲೇಶ್ ಅವ್ರ ಬಗ್ಗೆ ನಾನು ಹಗುರವಾಗಿ ಮಾತಾಡ್ಕೊಂಡು ಮಲ್ಲೇಶ ಸರಿ ಇಲ್ಲ, ಮಲ್ಲೇಶ ಮೋಸಗಾರ ಅನ್ಕೊಂಡ್ ಕೂತ್ಕೊಂಡ್ರೆ ಅಂತವ್ರನ್ನ ಮಾತುಗಳನ್ನ ಕೇಳೋರು ನಮ್ಮಂತ ಜನಗಳು, ನಮ್ ಪಬ್ಲಿಕ್ಗಳು. ಆಯ್ತು ಮಲ್ಲೇಶ್ ಸರಿ ಇಲ್ಲ, ಆಯ್ತು, ಯಾವ ವಿಚಾರದಲ್ಲಿ ಸರಿ ಇಲ್ಲ ಎವಿಡೆನ್ಸ್ ತೋರಿಸಿ, ಅದ್ರಲ್ಲಿ ಯಾರು ಮೋಸ ಹೋಗಿದ್ದಾರೆ ತೋರಿಸಿ, ಆ ವ್ಯಕ್ತಿ ಕಡೆಯಿಂದ ಹೇಳಿಸ್ರಿ. ಅದಕ್ಕೆ ಯಾರು ರೆಡಿ ಇಲ್ಲ. ಚೆನ್ನಾಗಿ ಹೇಳೋದು ರೇ, ಈ ಪ್ರಪಂಚ ಇದು ನೋಡಿ ಸರ್, ಸ್ವಾರ್ಥಿಗಳ ಕೊಂಪೆ ಇದು. ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಸ್ವಾರ್ಥಿನೇ. ಅವನ್ಗೆ ಅಲ್ಲಿ 10,000 ರೂಪಾಯಿನೋ 5,000 ರೂಪಾಯಿನೋ ಸಿಕ್ಕುತ್ತೆ ಅಂದ್ರೆ ಅವ್ನ್ ಆ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಬದಲಾವಣೆ ಆಗೋದಕ್ಕೆ ಚಾನ್ಸಸ್ ಇದ್ದೇ ಇರುತ್ತೆ. ಅವನಿಗೆ ಅವನದು ಜೀವನ ಇರುತ್ತಲ್ಲ. ಹೇಳಿಕೆ ಮಾತು ಕೇಳ್ಬೇಡ್ರಯ್ಯ, ನಿಮ್ ಸ್ವಂತ ಆಲೋಚನೆಗಳು, ಮೀಟರ್ ಹಾಕ್ಸ್ಕೊಳ್ಳಿ, ದುಡೀರಿ. ಯಾವನೋ ಏನೋ ಹೇಳ್ತಾನೆ ಅಂದ್ರೆ ಅವನ ಮಾತು ಯಾಕೆ ಕಟ್ಕಂತೀರಾ? ಮಲ್ಲೇಶಿಂದ ನಿಮ್ಗೇನಾದ್ರೂ ತೊಂದರೆ ಆಗಿದ್ಯಾ? ಮಲ್ಲೇಶಿಂದ ನೀವೇನಾದ್ರೂ ಸಮಸ್ಯೆ ಅನುಭವಿಸ್ಕೊಂಡಿದೀರಾ? ಹಂಗಿದ್ರೆ ಬೇಡ ರೀ. ಯಾವನೋ ಏನೋ ಹೇಳ್ತಾನೆ ಅಂದ್ರೆ ಯಾಕ್ರಯ್ಯ ಅವ್ರ ಮಾತು ಕೇಳ್ತೀರಾ ಅಂದ್ರು ಅದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಳಕ್ಕೂ ರೆಡಿ ಇಲ್ದಿರೋ ಜನಗಳು ಅವ್ರು ನಮ್ಮವ್ರು. ಬರೀ ಹೇಳ್ಕೆ ಮಾತು ಸರ್. ನಮ್ ಕನ್ನಡಿಗರ ಮನಸ್ಥಿತಿನೇ ಹೇಳ್ಕೆ ಮಾತು ಕಟ್ಕೊಂಡೆ ಅವ್ರ ಜೀವನ ಅವ್ರು ಹಾಳು ಮಾಡ್ಕೊಂತಾರೆ. ನೀವ್ ಹೇಳಿದ್ರಲ್ಲ ಅವಾಗ್ಲೇ ಬ್ರಿಟಿಷ್ ಅವ್ರು ಇದ್ದಂಗೆ ನಾವು ಕೆಲ್ಸಗಾರರು ಅಂತ, ಕರೆಕ್ಟ್ ಇದೆ ಅದು ಸರ್. ನೆಕ್ಸ್ಟ್ ಹಂಗೆ ಆಗೋದು ಸರ್. ಇವತ್ತು ಈಗ ಹೇಳ್ತೀನಿ ಕೇಳಿ ಸರ್. ಈಗ ನಮ್ ಮಗು BGS ಅಲ್ಲಿ ನಾನು ಓದಿಸ್ಬೇಕು ಅನ್ನೋ ಈಗ ನಿಮ್ ಮನ್ಸಲ್ಲಿ BGS ಅಲ್ಲಿ ನನ್ ಮಗು ಓದ್ಬೇಕು ಅನ್ನೋ ತರ ಇರುತ್ತೆ. ಇವತ್ ನನ್ ಕೆಪಾಸಿಟಿ ಇದೆ, ನಾನು ಓದಿಸ್ತೀನಿ. ಎಷ್ಟಾಗುತ್ತೆ ವರ್ಷಕ್ಕೆ, ತಿಂಗಳಿಗೆ ಎಷ್ಟಾಗುತ್ತೆ ಬಿಡು, 12 ಅವರ್ ಕೆಲಸ ಮಾಡೋದನ್ನ 18 ಅವರ್ ಮಾಡ್ತೀನಿ, ನಾನು ನಿದ್ದೆಗೆಟ್ರು ಪರವಾಗಿಲ್ಲ, ಓದಿಸ್ತೀನಿ ಅನ್ನೋ ಒಂದ್ ತಾಕತ್ ನನಗಿರುತ್ತೆ. ನಾನು ಇನ್ನೊಬ್ರ ಹತ್ರ ಕೂಲಿ ಕೆಲ್ಸಕ್ಕೆ ಹೋಗ್ತೀನಿ ಅಂದಾಗ ಅಲ್ಲಿ 20 ಅವರ್ ಕೆಲಸ ಮಾಡಿದ್ರು ನನಗೆ ಬರೀ ಕೂಲಿ ಸಿಗ್ತದೆ ಅಂದ್ರೆ ನಾನು ಯೋಚನೆ ಮಾಡುವಂತ ಸ್ಕೂಲಲ್ಲಿ ಮಗುನು ಎಲ್ಲೋ ಓದ್ಸಕ್ಕಾಗುತ್ತೆ? ಬಾರಪ್ಪ ನೀನು ಕೂಲಿ ಕೆಲ್ಸಕ್ಕೆ ಬಾ ಅನ್ಬೇಕು ಸರ್. ಇವತ್ತು ನಾವು ಓದ್ಸೋದೇನಕ್ಕೆ ಮಕ್ಳನ್ನ, ಅವ್ರಿಗೆ ಹೈಯರ್ ಎಜುಕೇಶನ್ ಕೊಡ್ಸೋದೇನಕ್ಕೆ? ನಮ್ ಪರಿಸ್ಥಿತಿ ಅವ್ರ ಆಗ್ಬಾರ್ದು, ಏನೋ ಒಂದ್ ಒಳ್ಳೆ ಸ್ಟೇಜ್ಗೆ ಹೋಗ್ಲಿ ಅಂತ. ನಾವೇ ನಮ್ಮ ಮಕ್ಳುಗಳ ಭವಿಷ್ಯಗಳನ್ನ ಒಳ್ಳೆ ಸ್ಟೇಜ್ಗೆ ಹೋಗಿ ಬಿಡದೆ ಇವ್ರ ಅಂಡರ್ಗೆ ಹೋಗ್ತಾ ಇದೀವಲ್ಲ.
ಅದನ್ನ ಯೋಚನೆ ಮಾಡಕ್ಕಿಲ್ಲ. ಓಲಾದಲ್ಲಿ 5,000 ದುಡ್ದೆ, ಊಬರ್ ಅಲ್ಲಿ 4,000 ದುಡ್ದೆ, ನನಗೆ ಹತ್ತುರ್ದು ಹೋಯ್ತದೆ ಸರ್. ಯಾವನ್ನೋ ಬೆಳೆಸೋದಕ್ಕೆ ಪಬ್ಲಿಸಿಟಿ ಕೊಟ್ಕೊಂಡು ರೀಲ್ಸ್ಗಳು ಮಾಡ್ತಾರೆ, ಎಂತ ಬೇಕೂಫ್ಗಳು ಅವ್ರೆ ಅಂತ ನಮ್ಗೆ ಅದೇ ಬೇಜಾರು. ಅದು ಕರೆಕ್ಟ್. ಹೇಳ್ಬಿಟ್ರೆ ಸೋಮಶೇಖರ ಕೆಟ್ಟವ್ರು ಅಂತಾರೆ. ಅವ್ರನ್ನೆಲ್ಲ ನೋಡಿದಾಗ ಹತ್ತಿಕ್ಲು ಮುಂಡೆತವ, ಲೇ ನಿಮ್ಮನ್ನ ನೀವು ಉದ್ಧಾರ ಆಗೋದು, ನೀವು ಬೆಳೆಯೋದನ್ನ ಯೋಚನೆ ಮಾಡ್ರಯ್ಯ ಅಂದ್ರೆ ಯಾವನ್ನೋ ಬೇರೆಯವ್ರನ್ನ ಬೆಳೆಸಕ್ ಹೋಯ್ತಿರಲ್ರು ಅಂತ ನಮ್ಗೆ ಅನ್ನಿಸ್ತಾ ಇರ್ತದೆ. ಈ ಮೀಟರ್ ಕಾನ್ಸೆಪ್ಟ್ ಅಲ್ಲಿ ಇರೋದೇ ಎಷ್ಟು ಸರ್? ನಾನ್ ಬೆಳಿಬೇಕು, ನನ್ ಶ್ರಮಕ್ಕೆ ನನ್ ದುಡಿಮೆ ಬರ್ಬೇಕು ಅಷ್ಟೇ. ಈ ಮೀಟರ್ ಕಾನ್ಸೆಪ್ಟೇ ಅದು. ಇದು ಇನ್ನೊಬ್ರು ಗುಲಾಮ್ಗಿರಿಯಲ್ಲಿ ಇರೋವಂಥದ್ದಲ್ಲ ಇದು. ಇದೇ ವಾಸ್ತವ. ನನ್ ಸುಳ್ಳು ಹೇಳಲ್ಲ ಸರ್. ನೀವ್ ಇವತ್ತು ಹೇಳ್ತೀನಲ್ಲ, ಈ ನೆಕ್ಸ್ಟ್ ಕಸ್ಟಮರ್ ಆಪ್ ಬಿಡ್ಲಿ ಇದ್ರದ್ದು, ಯಾವ್ದು ನಗರ ಮೀಟರ್ದು, ನೀವೇನು ಬೇಡ ಸರ್, ನೀವು ಕ್ರಿಸ್ಟಾ ಎತ್ಕೊಂಬಂದ್ ಅಟ್ಯಾಚ್ಮೆಂಟ್ ಮಾಡಿ ಸರ್. ಇವತ್ ನೀವು ಬರ್ದಿಟ್ಕೊಂಬಿಡಿ, ಅವ ಸೋಮಶೇಖರ್ ಮಾತ್ ಕಟ್ಕೊಂಡ್ ಬಂದಿದ್ಕೆ ಇವತ್ ನಾನು ಇಷ್ಟು ದುಡ್ದೆ ಅಂತ ನೀವು ಓಪನ್ ಸ್ಟೇಟ್ಮೆಂಟ್ ಕೊಡ್ತೀರಾ. ಅದು ಏನು ಯಾವನ್ ಅಂಡರ್ ಇಲ್ಲ, ಏನು ಇಲ್ಲ, ನಿಮಗ್ ನೀವೇ ಕಿಂಗು. ಇದು ನೀವು ಮಾಡ್ಲಿಲ್ಲ ಅಂದ್ರೆ ನಾನು ಕರ್ನಾಟಕದಲ್ಲೇ ಇರಲ್ಲ ಸರ್, ಬಿಟ್ಟು ಹೋಗ್ಬಿಡ್ತೀನಿ, ನಾನು ಕರ್ನಾಟಕನೇ ಬೇಡ ಅನ್ಬಿಟ್ಟು. ಯಾಕಂದ್ರೆ ನನಗ ಆ ಕಾನ್ಫಿಡೆಂಟ್ ಐತೆ, ಅದು ಡ್ರೈವರ್ಗಳಲ್ಲಿ ಬರ್ತಾ ಇಲ್ಲ, ನಾವೇನ್ ಮಾಡೋಣ? ಯಾರು ಮುಂದೆ ನುಗ್ತಾ ಇಲ್ಲ ಧೈರ್ಯ ಮಾಡಿ. ಅಲ್ಲ, ಧೈರ್ಯ ಮಾಡಿ ನುಗ್ಗೋದಕ್ಕೆ ಅವ್ರಿಗೆ ಆ ಮನಸ್ಥಿತಿನೇ ಇಲ್ವಲ್ಲ. ಅವರು ಒಂದು ಬೌಂಡ್ರಿ ಲೈನಲ್ಲೇ ಬದುಕ್ತವ್ರೆ ಸರ್. ಇದನ್ನ ಕ್ರಾಸ್ ಮಾಡಿ ಹೋಗ್ಬಿಟ್ರೆ ಏನಾಗ್ಬಿಡ್ತೀನೋ ಅಂತ ಭಯದಲ್ಲೇ ಬದುಕ್ತವ್ರೆ. ನೋಡಿ, ಡಿಸಿಷನ್ ತಗೊಳ್ಳಿ. ನಾನು ಒಂದ್ ಹೇಳೋದು, ಅಲ್ಲಿಂದ ನಿಮ್ಮನ್ನ ಆಚೆ ತೆಗೆದ್ರು ಅಂದ್ರೆ ಯಾವ್ದೇ ಕಾರಣಕ್ಕೂ ಕುಗ್ಬೇಡಿ. ಅವತ್ ನೀವ್ ಎಷ್ಟು ಜನ ಇದ್ರು ಅಷ್ಟು ಜನನು ಕೂಡ ಬನ್ನಿ. ನೀವು ಒಂದು ತಿಂಗಳಲ್ಲಿ ನೀವೇ ಲೈವ್ ಮಾಡ್ತೀರಾ, ನೀವೇ ನನ್ನ ಹತ್ರ ಬಂದು ನಿಂತ್ಕೊಂಡು ನಾನು ಬದುಕೋ ದಾರಿ ನಾನು ಕಂಡಿಡ್ಕೊಂಡಿದೀನಿ ಅಂತ ಹೇಳಲಿಲ್ಲ ಅಂದ್ರೆ ಸರ್, ನನ್ನ ಮೀಸೆನ ನಾನು ಲೈಫ್ ಟೈಮ್ ಬಿಡಲ್ಲ ಸರ್, ಬೋಳಿಸ್ಬಿಡ್ತೀನಿ. ಅದು ನಿಮ್ ಮೇಲೆ ಭರವಸೆ ಇಟ್ಟು ಹೇಳ್ತೀನಿ. ನನ್ ಮೇಲೆ ನಾನು ಭರವಸೆ ಇಟ್ಕೊಳ್ಳೋದ್ ಬಿಡಿ, ನಿಮ್ಗಳ ಮೇಲೆ ಭರವಸೆ ಇಟ್ಟು ಹೇಳ್ಬಿಡ್ತೀನಿ. ಇದಕ್ಕಿಂತ ಇನ್ನೇನ್ ನಿಮ್ಗೆ ಧೈರ್ಯ ಹೇಳ್ಬೋದು ಹೇಳಿ ಸರ್? ನಾನು ಆಗಲ್ಲ ಅಂತ ಹೇಳಿದಾಗ ತೆಗೆದು ಆಚೆ ಬಂದಾಗ ಅದೆಷ್ಟು ಜನ ಬರ್ತೀರೋ ಬನ್ನಿ ಸರ್ ನೀವು. ನನ್ನ ಉದ್ದೇಶ ಇಷ್ಟೇ ಸರ್, ನನ್ನ ಮಕ್ಳು ಇವ್ನು ಯಾವನ್ ಅವನೇ ಓಲಾ, ಊಬರ್, ರ್ಯಾಪಿಡೋ ನಮ್ಮ ಯಾತ್ರಿ, ಈ ಬೋಳಿ ಮಕ್ಕಳನ್ನ ನಮ್ ಕರ್ನಾಟಕದಿಂದ ಆಚೆಗೆ ಹಾಕೋವರೆಗೂ ನನ್ಗೆ ಈ ಜೋಶ್ ಇದ್ದೇ ಇರ್ತದೆ ಸರ್. ಅದನ್ನ ಹಾಕ್ಬೋದು. ಇದೊಂದು ಆಪ್ ಇರೋದ್ರಿಂದ, ಮೀಟರ್ ರನ್ ಮಾಡೋದ್ರಿಂದ ಖಂಡಿತ ಇವ್ರನ್ನ ಓಡಿಸ್ಬೋದು. ಆಮೇಲೆ ಇವತ್ತೇ ನೀವು ಕಾಲ್ ಸೆಂಟರ್ಗಳಲ್ಲಿ ಡ್ಯೂಟಿ ಮಾಡ್ತಿದ್ರಲ್ಲ, ಟ್ರಿಪ್ ಶೀಟ್ ಲೆಕ್ಕದಲ್ಲೋ ಇಲ್ಲ ಸ್ಲ್ಯಾಬ್ ಲೆಕ್ಕದಲ್ಲೋ ಇಲ್ಲ ಅಂದ್ರೆ ಪ್ಯಾಕೇಜ್ ಲೆಕ್ಕದಲ್ಲೋ, ಅವ್ರುಗಳೇನೆ ನಿಮ್ಮನ್ನ ಬುಕ್ ಮಾಡಿ ಮೀಟರ್ ಟ್ಯಾಕ್ಸಿಲ್ ಬರ್ಬೇಕು. ಆ ಕೆಲಸ ಮಾಡ್ಲಿಲ್ಲ ಆದ್ರೂ ತೋರಿಸ್ತೀನಿ ಸರ್, ಡ್ರೈವರ್ಗಳು ಒಗ್ಗಟ್ಟು ಆಗ್ಬೇಕಷ್ಟೇ. ಹೌದೌದು ಸರ್. ನೀವು ಒಗ್ಗಟ್ಟು ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ನೀವು ಆ ಬೌಂಡ್ರಿ ಲೈನ್ ಅಲ್ಲಿ ಇದೀರಾ. ನಿಮ್ಮನ್ನ ಯಾವತ್ ಅಲ್ಲಿಂದ ಕಿತ್ತು ಬಿಸಾಕ್ತಾರೆ, ಅವತ್ ನಮ್ಗೆ ಬೇರೆ ದಾರಿ ಇಲ್ಲ ಅಂತ ನಿರ್ಧಾರ ತಗೊಂಬೇಡಿ. ಅವತ್ತು ಬನ್ನಿ, ಅವತ್ತು ನಿಮ್ಗೆ ನಮ್ ಕಡೆಯಿಂದ ವೆಲ್ಕಮ್. ಓಕೆ ಸರ್, ಥ್ಯಾಂಕ್ ಯು. ಓಕೆ.